ಮಂಜು ಸರ್ಗೆ ಹಾಗೂ ರಮೇಶ್ ಸರ್ ಹಾಗೂ ಅಭಿಷೇಕ್ ಸರ್, ಥ್ಯಾಂಕ್ ಯು. ಆಲ್ರೆಡಿ ನಾವು ಟೀಸರ್ ಲಾಂಚಿಗೆ ಬಂದಾಗ ನೀವೆಲ್ಲರೂ ಇದ್ರಿ ಮೀಡಿಯಾದವರು. ಸೊ ನಿಮ್ಮ ಸಪೋರ್ಟಿಂದ ಟೀಸರ್ ಒಂದು ರೇಂಜ್ಗೆ ಎಲ್ಲರಿಗೂ ರೀಚ್ ಆಗಿತ್ತು. ಹೊಸಬ್ರು ರವಿ ಆ್ಯಂಡ್ ಚೇತನ್ ಅವರ ಡೈರೆಕ್ಷನ್ನು ಆ್ಯಂಡ್ ನಮ್ಮ ದಯಾಲ್ ಸರ್, ಎಲ್ಲರಿಗೂ ಗೊತ್ತಿರೋ ಹಾಗೆ ದಯಾಲ್ ಸರ್ ಅಂದ ತಕ್ಷಣವೇ ಅಲ್ಲಿ ಕಂಟೆಂಟ್ ಅಂತ ಒಂದು ಹೀಸ್ ದ ಟ್ರೇಡ್ ಮಾರ್ಕ್ ಫಾರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ನಮ್ಮ ಈ ಸಿನಿಮಾ ಡಾರ್ಕ್ ವೆಬ್ ವಿಷಯವಾಗಿದ್ರೂ ತುಂಬ ಸಿಂಪಲಾಗಿ ನೀವು ಟ್ರೇಲರಲ್ಲಿ ನೋಡಿರ್ಬೋದು, ತುಂಬ ಸಿಂಪಲಾಗಿ ನಾವು ಇದನ್ನು ಕನ್ವೆ ಮಾಡಿದ್ದೀವಿ. ಸಿನಿಮಾದಲ್ಲೂ ಡಾರ್ಕ್ ನೆಟ್ ಅಂದ ತಕ್ಷಣ ಯೂಶ್ವಲಿ ಡಾರ್ಕ್ ನೆಟ್ ಅಂದ ತಕ್ಷಣ ತುಂಬ ಹೈಫೈ ಸೈನ್ಸ್ ಫಿಕ್ಷನ್ ಆ ಥರ ಇರುತ್ತೆ ಅಂತ ಅಂದ್ಕೊತಾರೆ. ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಡಾರ್ಕ್ ವೆಬ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ರವಿ ಆ್ಯಂಡ್ ಚೇತನ್ ಅವರು. ತುಂಬ ಸಿಂಪಲಾಗಿ ಮಾಡಿದ್ದಾರೆ. ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮಾರ್ಚ್ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನಿಮಾಸ್ ಎಲ್ಲ 10 ಕೋಟಿ ರೆವೆನ್ಯೂ ಜನ್ರೇಟ್ ಮಾಡಿ ಹೋಗ್ತದೆ. ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನಿಮಾ. ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಧೈರ್ಯ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ. ಟ್ರೇಲರ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಪಬ್ಲಿಸಿಟಿ ಇಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಆದಷ್ಟು ಶೇರ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಮಾರ್ಚ್ 7th ಮಿಸ್ ಮಾಡಬೇಡಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳು. ಅಫ್ಕೋರ್ಸ್ ಇದೆಲ್ಲ ಒಂದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಆಗಿರುತ್ತೆ. ಬಟ್ ಜೆನ್ಯೂನ್ಲಿ ನಮಗೆ ಇದೆಲ್ಲ ಒಂದು ಖುಷಿ ಕೊಡೋಂಥ ವಿಚಾರ ನೀವೆಲ್ಲ ಬಂದಿರೋದು. ಆಮೇಲೆ ಸಿನಿಮಾ ಬಗ್ಗೆ ನಮ್ಮ ಎಥಿಕಲ್ ಹ್ಯಾಕರ್ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳ್ಕೊಟ್ರು, ಕಾನ್ಸೆಪ್ಟ್ ಬಗ್ಗೆ. ಸಿಂಪಲಾಗಿ ಹೇಳಬೇಕಂದ್ರೆ ಕಪಟಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಕಮರ್ಷಿಯಲ್ ಆಸ್ಪೆಕ್ಟ್ಗಳು ಸಿನಿಮಾದಲ್ಲಿ ಸಾಕಷ್ಟಿದ್ದಾವೆ. ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟಿದ್ದಾವೆ. ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಜೆನ್ಯೂನ್ಲಿ ನಾವು ಸಿನಿಮಾ ನೋಡಿದ್ದೀವಿ, ನಮ್ಗೆ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್ ಕೃಷ್ಣನ್. ಇವತ್ತು ನಮ್ಮ ಕಪಟಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೆ ಇದೇ ಮಾರ್ಚ್ 7ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ನ ನೀವು ಹರಿಸಿ ಹಾರೈಸಿ ಬೆಳೆಸಬೇಕಾಗಿ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವೊಂದು ಮಾತು ಹೇಳಿದ್ರೆ ಆಗಲೇ ಇದು ಕಪಟಿಗಳಿಗೆ ಮುಖ ಇಲ್ಲ ಅಂತ. ಕಪಟಿಗಳಿಗೆ ಮುಖ ಇಲ್ಲ ನಿಜ, ಬಟ್ ಮುಖವಾಡಗಳು ಸಾಕಷ್ಟಿದ್ದಾವೆ. ಸೊ ಅದು ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗೆಲ್ಲ ಡಿಜಿಟಲೈಸ್ಡ್ ಕಪಟಿಗಳು. ಮುಂಚೆಲ್ಲ ಲೈವ್ ಆಗಿ ಬಂದು ಚೀಟ್ ಮಾಡೋರು, ಮೋಸ ಮಾಡೋರು, ನೀವು ಹೇಳಿದಾಗೆ ಕೊಲೆ ಗಿಲೆ ಎಲ್ಲ. ಈಗೆಲ್ಲ ಎಲ್ಲೋ ಕೂತ್ಕೊಂಡು ಯಾವುದೋ ಕಂಟ್ರಿಯಲ್ಲಿ ಕೂತ್ಕೊಂಡು ನಮ್ಮ ಫೋನ್ನ ಆ್ಯಕ್ಸೆಸ್ ಮಾಡಿಕೊಂಡು, ಇಲ್ಲ ಕೆಲವೊಂದು ಸಲ ಗೊತ್ತಾಗಲ್ಲ, ನಮ್ಮ ಅಕ್ಕಪಕ್ಕದಲ್ಲೇ ಇದ್ದು ನಮ್ಮನ್ನು ಆ್ಯಕ್ಸೆಸ್ ಮಾಡಿ, ನಮ್ಮ ನೆಟ್ವರ್ಕ್ನ ಆ್ಯಕ್ಸೆಸ್ ಮಾಡಿ ಯಾವ ರೀತಿ ಬೇಕಾದ್ರೂ ನಮ್ಮನ್ನ ಲೂಟ್ ಮಾಡ್ಬೋದು. ಹಾಗಿದೆ ಈಗಿನ ಸಿಚುವೇಶನು. ಸೊ ಆದಷ್ಟು ನಾನು ಹೇಳೋದು, ನಾವು ಎಷ್ಟು ಡಿಜಿಟಲೈಸ್ ಆಗ್ತೀವಿ, ಒಂದು ರೀತಿಯಲ್ಲಿ ಅಡ್ವಾನ್ಸ್ ಆಗೋದು ಒಳ್ಳೆಯದೇ. ಗ್ಲೋಬಲೈಸೇಷನ್ ಆಗ್ತಿದೆ. ಸೊ ಅದರಲ್ಲಿ ನಾವು ಡಿಜಿಟಲೈಸೇಷನ್ ಇಸ್ ಅ ಪಾರ್ಟ್ ಆಫ್ ಇಟ್. ಬಟ್ ಎಷ್ಟು ಡಿಜಿಟಲೈಸ್ ಆಗ್ತೀವಿ ಅಷ್ಟೇ ಅದರದ್ದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸಾಕಷ್ಟಿದ್ದಾವೆ. ಸೊ ಇವ್ರು ಹೇಳ್ದಂಗೆ ನನಗೆ ಕೆಲವೊಂದು ಸಲ ಅನಿಸುತ್ತೆ, ನಾವು 10 ವರ್ಷ ಕೆಲವೊಂದು ವಿಷಯದಲ್ಲಿ 10 ವರ್ಷ ಹಿಂದೆ ಹೋಗೋದು ಎಷ್ಟೋ ಬೆಟರ್ ಅಂತ ನನಗೆ ಅನಿಸುತ್ತೆ ಈ ಡಿಜಿಟಲ್ ವರ್ಲ್ಡಲ್ಲಿ. ಸೊ ಎಲ್ಲೆಲ್ಲಿ ಬೇಕು ನಾವು ಡಿಜಿಟಲೈಸೇಷನ್ ಇಟ್ಕೊಳ್ಳೋಣ, ಇಲ್ಲಿ ನೆಸೆಸರಿ ಇಲ್ಲ ನಾವು ಒಂದು 10 ವರ್ಷ ಹಿಂದೆ ಹೋಗ್ಬಿಡೋಣ. ವಾಟ್ ಯು ಸೇ? ಐ ಅಗ್ರಿ ಸರ್. ಅಟ್ಲೀಸ್ಟ್ ಫೋನ್ ಪೇ ಇರಲಿ ಬಿಡಿ ಸರ್. ಫೋನ್ ಪೇ ಗೂಗಲ್ ಪೇ ಇಲ್ಲ ನಡೆಯಲ್ಲ ಸರ್. ಕ್ಯಾಶ್ ಯಾರು ಕ್ಯಾರಿ ಮಾಡಲ್ಲ ಈಗ. ಏನೇನೋ ಫೋನ್ ಪೇ ಗೂಗಲ್ ಪೇ ನಡೆಯಲ್ಲ. ಅದು ಮಾತ್ರ ಸ್ವಲ್ಪ ಲೆಜಿಟ್ ಆಗಿದೆ ಸರ್.
ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು Thank ಬೋತ್ you. ಆಫ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. 7th ರಿಲೀಸ್ ಆಗ್ತದೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರು. Thank you, thank you. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಪಟಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಅಂತ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇದೆ. ಅದರಲ್ಲಿ ಪಾತ್ರ ಮಾಡಿರೋದು ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ. ಮಾಮೂಲು ಸಿನಿಮಾ ಥರ ಲವ್ ಆಕ್ಷನ್ದಲ್ಲಿ ಬೇರೆ ಥರ ಒಂದು ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು. ಒಳ್ಳೆಯ ಸಿನಿಮಾಗಳು ಜನ ನಾವೆಲ್ಲ ನೋಡಿ ಆರೈಸಬೇಕು. ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ನಮ್ಮಲ್ಲಿ. ನೀವು ನೋಡೋದಲ್ಲಿದ್ದರೆ ಯಾರಿಗೂ ಏನು ಅರ್ಥ ಆಗಲ್ಲ. ತಾವೆಲ್ಲ ನೋಡಬೇಕು. ಕಪಟಿ ಯಾರು, ಈ ಸಿನಿಮಾದಲ್ಲಿ ಯಾವ ಪಾತ್ರ ಯಾವ ರೀತಿ ಡಿಫ್ರೆಂಟ್ ಆಗಿರ್ತದೆ ಅಂತ ಮಾಡಿದ್ದಾರೆ. ದಯಾಳ್ ಪದ್ಮನಾಭರು ಒಳ್ಳೆ ಅವರು ನಿರ್ಮಾಪಕರಾಗಿದ್ದವನ್ನ ಸಿನಿಮಾ ಮಾಡಿದ್ರೆ ಅವ್ರಿಗೆ ಕಂಟೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ, ಅದಕ್ಕೆ ಸಿನಿಮಾ ಮಾಡಿರ್ತಾರೆ. ಈ ಸಿನಿಮಾ ಒಳ್ಳೆಯದಾಗಲಿ, ಚೆನ್ನಾಗಿ ಹೋಗಲಿ, ಎಲ್ಲ ಕಡೆಯೂ ಚೆನ್ನಾಗಿ ಹೋಗಲಿ. ಎಲ್ಲರೂ ದಯವಿಟ್ಟು ನೋಡಿ ಆರೈಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿತ್ತು ಟ್ರೈಲರು. ರವಿ ಚೇತನ್ ಇಲ್ಲಿ ಓಕೆ, ತುಂಬ ಹಳೆ ಫ್ರೆಂಡ್ಸು. ಪ್ರಾಬ್ಲಿ ಕೋಮಾ ಸಿನಿಮಾಯಿಂದನೂ ಒಟ್ಟಿಗೆ ನೋಡ್ಕೊಂಡು ಬಂದಿದ್ದೀವಿ. ಪ್ರಾಬ್ಲಿ ಕೋಮಾ ಸಿನಿಮಾ ಫಸ್ಟ್ ಕತೆ ಬಂದು ಹೇಳಿದ್ರಿ, ಅದೇ ಡಾರ್ಕ್ ನೆಟ್ ಬಗ್ಗೆ ಮಾಡಿರೋದಲ್ವ. ಸೊ ತುಂಬ ಚೆನ್ನಾಗಿ ಅಂದರೆ ವಿ ಕ್ಯಾನ್ ಸಿ ದ್ಯಾಟ್ ಒಂದು ಹೊಸ ಎಕ್ಸ್ಪೆರಿಮೆಂಟ್, ಕನ್ನಡಕ್ಕೆ ಒಂದು ಹೊಸ ಕಂಟೆಂಟು ಅಂತ ಅನ್ಕೋತೀನಿ. ದೇವ್ ಈಸ್ ಮೈ ಫ್ರೆಂಡ್. ಸುಕೃತ, ವಿ ಹ್ಯಾವ್ ಸೀನ್ ಯು ಇನ್ ಮೆನಿ ಆಫ್ ದ ಸಕ್ಸಸ್ಫುಲ್ ಫಿಲ್ಮ್ಸ್. ಆಲ್ ದ ಬೆಸ್ಟ್. ಒಂದು ಕನ್ನಡಕ್ಕೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀರಾ. ಲೆಟ್ ಸಿ. ಥ್ಯಾಂಕ್ ಯು. ಸರಿ, ಎಲ್ಲರಿಗೂ ನಮಸ್ಕಾರ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್. ಸೆಕೆಂಡ್ ಟೈಮ್ ನೋಡ್ಬೇಕಂತ ಅನ್ಕೊಂಡು ಅದೇ ಪ್ಲೇ ಆಯಿತು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. 7th ಮಾರ್ಚ್ ರಿಲೀಸ್ಗೆ ನಾನು ಫಸ್ಟ್ ಶೋ ನೋಡ್ತಿದ್ದೆ ಪಿಕ್ಚರ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪಿಕ್ಚರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದಿನ ಮುಂಚೆ ಹಾಕಿಸ್ಕೊಂಡು ನೋಡೋಣ ಪಿಕ್ಚರ್. ಥ್ಯಾಂಕ್ ಯು, ಡೋಂಟ್ ವರಿ. ಇದೊಂದು ಈ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾಕಂದರೆ ಆರ್ಟಿಸ್ಟ್ಗಳಿಗೆ ಅದು ಅಪ್ಡೇಟ್ ಆಗಿರಲ್ಲ, ಕೆಲವು ಟೆಕ್ನಿಷಿಯನ್ಸ್ಗೆ ಅಪ್ಡೇಟ್ ಆಗಿರಲ್ಲ. ಓವರಾಲ್ ಈ ಪ್ರಾಜೆಕ್ಟು ಆ್ಯಸ್ ಎ ಪ್ರೊಡಕ್ಷನ್ ಆಗಿ ನನ್ನ ಕೈಗೆ ಹೆಂಗೆ ಬಂತು ಅಂತ ಟೀಸರ್ ಟೈಮಲ್ಲೇ ಹೇಳಿದ್ದೆ. ಪಾಪ ಕೆಲವ್ರಿಗೆ ಅದು ರೀಚ್ ಆಗಿರಲ್ಲ, ಅದರಿಂದ ಒಬ್ಬೊಬ್ಬರು ಒಂದೊಂದು ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಾರೆ. ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಬೇಸಿಕಲಿ ರವಿ ಚೇತನ್ ಇಬ್ಬರು ಈ ಸಿನಿಮಾನ ಶೂಟ್ ಮಾಡಿ ಒಂದು ಹಂತದಲ್ಲಿ ನನ್ನ ಹತ್ರ ಬಂದು ತೋರಿಸ್ಬಿಟ್ಟು, ಸರ್ ನನಗೆ ಇದಕ್ಕೆ ಮೇಲೆ ಆಗ್ತಾ ಇಲ್ಲ, ಈ ಸಿನಿಮಾ ನೀವು ನೋಡಿ ನಿಮಗೆ ಏನಾದ್ರು ಇಷ್ಟ ಆದರೆ ಇಷ್ಟು ಬ್ಯಾಲೆನ್ಸ್ ನಾವು ಶೂಟ್ ಮಾಡಬೇಕಾಗುತ್ತಾ ಇದೆ, ಇದನ್ನು ನೀವು ಏನಾದರೂ ನಮ್ಗೆ ಸಪೋರ್ಟ್ ಮಾಡೋಕ್ಕಾಗತ್ತಾ, ಗೈಡ್ ಮಾಡೋಕ್ಕಾಗತ್ತಾ ಅಂತಲೇ ನನ್ನ ಹತ್ರ ಬಂದಿದ್ದರು. ನಾವು ಸಿನಿಮಾ ನೋಡಿದ್ರೆ ನಮ್ಮ ಮನೆಯಲ್ಲೇ ಎಡಿಟಿಂಗ್ ರೂಮ್ ಇದೆ. ಸೊ ಎಡಿಟಿಂಗ್ ರೂಮಲ್ಲಿ ಕಂಪ್ಲೀಟ್ಲಿ ಒಂದು ಹೈ ರೆಸಲ್ಯೂಷನಲ್ಲಿ ಸಿನಿಮಾ ನೋಡುವಾಗ ನನಗೆ ತುಂಬ ಇಷ್ಟ ಆಯಿತು. ನಾನು ಆವಾಗ ಹೇಳಿದೆ, ನೋಡಿ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಸುಮ್ಮನೆ ದುಡ್ಡು ಕೊಡೋದು, ನೀವು ಶೂಟ್ ಮಾಡೋದು ಇದು ಯಾವುದು ಬೇಡ. ಕಂಪ್ಲೀಟ್ಲಿ ನಾನು ಒಂದು ಬಿಸ್ನೆಸ್ ರೇಷಿಯೋ ಹೇಳ್ತೀನಿ. ಈ ಬಿಸ್ನೆಸ್ ರೇಷಿಯೋದಲ್ಲಿ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ. ಇಡೀ ಸಿನಿಮಾ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫಿನಾನ್ಷಿಯಲ್ ಬಿಟ್ವೀನ್ ಯು ಅಂಡ್ ಮೀ ಅಂತ ಒಂದು ಫಾರ್ಮುಲಾ ಒಂದು ಹೇಳಿದೆ. ಅದನ್ನು ಅವರು ಒಪ್ಕೊಂಡ್ರು, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ದಿ ಟೋಟಲಿ ಐ ಟುಕ್ ಅಪ್ ದ ಪ್ರಾಜೆಕ್ಟ್. ದಿಸ್ ಇಸ್ ದ ಕ್ಲಾರಿಟಿ. ಓಕೆನಾ? ಸೊ ಐ ಆಮ್ ದ ಅಫಿಷಿಯಲ್ ಪ್ರೊಡ್ಯೂಸರ್ ಅಟ್ ದಿಸ್ ಪಾಯಿಂಟ್. ನಾನು ಯಾವ ಪಾಯಿಂಟಲ್ಲಿ ಆ ಸಿನಿಮಾ ತಗೊಳ್ಳುವಾಗ ಇಟ್ ವಾಸ್ ತುಂಬ ಐ ಕ್ಯಾನ್ ಸೇ ಇವತ್ತು ಏನು ಒಂದು ಔಟ್ಪುಟ್ ಆಗಿ ರೆಡಿ ಆಗಿದೆ. ಇವತ್ತು ನಾವು ಆಲ್ರೆಡಿ ಎಲ್ಲ ಲ್ಯಾಬಲ್ಲೂ ದುಡ್ಡನ್ನು ಕೊಟ್ಟು ಕಂಟೆಂಟನ್ನು ತೊಗೊಂಡಿದ್ದೀವಿ. ಈ ಪಾಯಿಂಟಲ್ಲಿ ಏನು ಔಟ್ಪುಟ್ ಇದೆಯೋ ಇದರಲ್ಲಿ 60% ಇತ್ತು ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್, ಎಡಿಟು, ವಿಷುವಲ್ಲು. ಆ ಥರ ನನ್ನ ಹತ್ರ ಬರುವಾಗ ನನಗೊಂದು ವಿಷನ್ ಇತ್ತು. ಈ ಸಿನಿಮಾ ಫೈನಲ್ ಪ್ರಾಡಕ್ಟ್ ಆಗಿ ಹಿಂಗೆ ಬರ್ಬೋದು ಅನ್ನೋದು ವಿಷನ್ ಇತ್ತು. ನಾನು ಅವ್ರ ಹತ್ರ ಕಂಡೀಷನ್ ಆಗಿ ಹೇಳುವಾಗ ಕ್ರಿಯೇಟಿವ್ ವಿಷಯದಲ್ಲಿ ಒಂದು ವಿಷಯ ಹೇಳಿದೆ. ಏನಂದರೆ ಇದರಲ್ಲಿ ಒಂದಿಷ್ಟು ಎಡಿಟಿಂಗ್ ವಿಷಯಗಳಿದೆ. ನಾನು ಪ್ರೊಡ್ಯೂಸರ್ ಆಗಿದ್ರು ಅದರಲ್ಲಿ ತಲೆ ಹಾಕ್ತೀನಿ. ಅದು ನೀವು ಕನ್ವಿನ್ಸ್ ಆಗಿ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಈ ಸಿನಿಮಾನ ಟೇಕ್ ಓವರ್ ಮಾಡೋದು ಅನ್ನೋದನ್ನು ಐ ವಾಸ್ ವೆರಿ 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 ಸ್ಟ್ರಾಂಗ್. ನಾವೇ ಜೊತೆ ಕೂತ್ಕೊಂಡು ಒಂದಷ್ಟು ವಿಷಯಗಳನ್ನ, ನಾಟ್ ಮಚ್ ಬಟ್ ಸ್ಮಾಲ್ ವಿಷಯಗಳನ್ನ ಎಡಿಟ್ ಮಾಡಿದ್ವಿ. ಮಾಡಿ ಮ್ಯೂಸಿಕೆಲ್ಲ ಆದಮೇಲೆ ಚೆನ್ನೈಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕಲಿ ಫ್ರಮ್ ಚೆನ್ನೈ. ನಾನು ಹೇಳಿದೆ, ನೀವು ರೀ ರೆಕಾರ್ಡಿಂಗ್ ನಿಮ್ಮ ಪರ್ಸ್ಪೆಕ್ಟಿವ್ಲಿ ನೀವು ಮಾಡಿಬಿಡಿ, ಬಟ್ ಫೈನಲ್ ರೀ ರೆಕಾರ್ಡಿಂಗ್ ಏನಿದೆಯೋ ನಾನೇ ಬಂದು ಅದು ಕೂತ್ಕೊಂಡು ಎಲ್ಲಿ ಸೈಲೆನ್ಸ್ ಬೇಕು ಏನು ಬೇಕು ಅನ್ನೋದನ್ನು ನಾನೇ ಡಿಸೈಡ್ ಮಾಡೋದು. ದೆನ್ ಅದ್ರಲ್ಲಿ ನೀವು ಕನ್ವಿನ್ಸ್ ಆದರೆ ನೀವು ಒಪ್ಕೊಳ್ಳಿರಿ. ಇದೇ ಥರ ಎಲ್ಲ ಪಾಯಿಂಟಲ್ಲೂ ನಾನು ಕೂತ್ಕೊಂಡು ನನಗೆ ಆ ಸಿನಿಮಾ ಮೇಲೆ ಒಂದು ಡ್ರೀಮ್ ಇತ್ತು. ಐ ವಿಲ್ ನಾಟ್ ಸೇ ದಿಸ್ ಇಸ್ ಗೋಯಿಂಗ್ ಟು ಬಿ ಅನದರ್ ಒಂದು ಬಾಹುಬಲಿ ಆಗುತ್ತೆ, ಅದಲ್ಲ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ ಒಳ್ಳೆ ಸಿನಿಮಾದಲ್ಲಿ ನನ್ನ ಒಂದು ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ಏನಿದೆ, ಡ್ರೀಮ್ ಏನಿದೆ, ಅದನ್ನು ಅಪ್ಲೈ ಆಗಬೇಕು ಅನ್ನೋದ್ರಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೆ. ಅದರಲ್ಲಿ ಒಂದು 80% ಒಪ್ಕೊಳ್ತಾರೆ,
20% ಒಪ್ಪಿಲ್ಲ. ಅಂದರೆ ಅದು ಆ ಸ್ಪೇಸ್ ನಾನು ಅವ್ರು ಕೊಡಲೇಬೇಕು. ಮೊನ್ನೆನೂ ಫೈನಲ್ ಮಿಕ್ಸಿಂಗಲ್ಲಿ ಯಾವುದೋ 2 ವಾಯ್ಸ್ ನಾವು ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ತನಕ ಅದು ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಅನ್ನುವಾಗ ದೆನ್ ಚೇತನ್ ಸರ್ ಇಲ್ಲ ಸರ್ ಅದು ಇಲ್ಲೇ ರಿವೀಲ್ ಆಗಿಬಿಡ್ಲಿ ಸರ್ ಅಂತ. ಬಟ್ ಐ ಅಗ್ರೀಡ್. ಆಮೇಲೆ ಇವ್ರ ಜೊತೆನೇ ನಾನು ಮೀಟಿಂಗಲ್ಲಿ ಇರ್ತೀನಿ. ಅವತ್ತು ಸುಕೃತ ಅವರು ಮೀಟಿಂಗ್ ಬಂದಿದ್ರು. ಒಂದು 5 ನಿಮಿಷ ನಾನು ಏನೋ ಒಂದು ಸೌಂಡಲ್ಲಿ ಒಂದು ಕರೆಕ್ಷನ್ ಹೇಳಿದ್ದೀನಿ ಅಂದ್ಬಿಟ್ಟು ಚಾಮುಂಡಿ ಸ್ಟುಡಿಯೋಗೆ ಹೋಗಿ ಆ ಕರೆಕ್ಷನ್ ನಾನು ನೋಡ್ಕೊಂಡು ಮತ್ತೆ ಮೀಟಿಂಗ್ಗೆ ಬಂದೆ ನಾನು. ಸೊ ಓವರಾಲ್ ನಾನು ಅವ್ರಿಗೆ ಥ್ಯಾಂಕ್ ಹೇಳಬೇಕು. ಒಬ್ಬ ಪ್ರೊಡ್ಯೂಸರ್ಗೂ ಅಷ್ಟು ಫ್ರೀಡಮ್ ಕೊಟ್ಟು, ಅಂದರೆ ದೇ ರೆಸ್ಪೆಕ್ಟೆಡ್ ಮೈ ಒಬ್ಬ ಡೈರೆಕ್ಟ್ರಾಗಿ ನನ್ನೊಳಗೆ ಏನು ಒಂದು ಅಷ್ಟು ವ್ಯಾಲ್ಯೂಸ್ ಇದೆ ಅದನ್ನು ಅವ್ರು ರೆಸ್ಪೆಕ್ಟ್ ಮಾಡಿದ್ರು. ಫಸ್ಟು ಆ ಈಗೋ ಇಲ್ದಿರುವ ನಿಮ್ಮ ಒಂದು ಆ್ಯಟಿಟ್ಯೂಡ್ಗೆ ಒಂದು ದೊಡ್ಡ ಸಲ್ಯೂಟು. ದಟ್ ವಿಲ್ ಕ್ಯಾರಿ ಯು ಫಾರ್ ದ ಲೈಫ್ ಟೈಮ್. ದಟ್ ಈಸ್ ವಾಟ್ ನಾನು ಫಸ್ಟ್ ಹೇಳಕ್ಕೆ ಇಷ್ಟ. ಈ ಪಾಯಿಂಟಲ್ಲಿ ನನಗೆ ಆ ಸಿನಿಮಾ ನಾನು ಪ್ರೊಡ್ಯೂಸರ್ ಆದೆ, ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಆದೆ. ಎರಡನೇ ವಿಷಯ, ಇವತ್ತು ನಾನು ತುಂಬ ಪಾಸಿಟಿವ್ ಆಗಿ ಈ ಸಿನಿಮಾನ 7th ರಿಲೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಇಯರೇ ನಾವು ರಿಲೀಸ್ ಮಾಡಬೇಕಾಗಿತ್ತು. ನಂದು ಏನೋ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇತ್ತು, ಅದು ವರ್ಕೌಟ್ ಆಗಿಲ್ಲ. ಅದಾದಮೇಲೆ ನನ್ನ ವರ್ಕ್ಔಟ್ ರಿವೈಸ್ಡ್ ಫಾರ್ಮುಲಾ ಒಂದು ವರ್ಕ್ ಮಾಡಿ 7th ಅನ್ನೋದು ಡಿಸೈಡ್ ಆದ. ಆ್ಯಕ್ಚುಲಿ ಒರಿಜಿನಲಿ February 28th ರಿಲೀಸ್ ಆಗಬೇಕಾಗಿತ್ತು, ಅಂದರೆ ನಾಳೆ ರಿಲೀಸ್ ಆಗಬೇಕಾಗಿತ್ತು. ಬಟ್ ನಾಳೆ ನಾನೊಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ಯು ಗೊತ್ತಿರುತ್ತೆ, ಅಪಾಯವಿದೆ ಎಚ್ಚರಿಕೆ ಅಂತ. ನಾಳೆ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಇವತ್ತು ಪ್ಲಸ್ ಶೋ ಕರೆದಿರ್ತಾರೆ ನಿಮ್ಮನ್ನು. ಸೊ ಆ ಸಿನಿಮಾ ನಾನೇ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಮಲ್ಟಿಪ್ಲೆಕ್ಸ್ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಚಂದನ್ ಫಿಲ್ಮ್ ಸುರೇಶ್ ಬಂದು ಸಿಂಗಲ್ ಸ್ಕ್ರೀನ್ ಮಾಡ್ತಾ ಇದ್ದಾರೆ. ಸೊ ಒಂದೇ ಟೈಮಲ್ಲಿ ನಾವು 2 ಸಿನಿಮಾ ಮಾಡಬಾರ್ದು, ಎಥಿಕಲಿ ರಾಂಗ್ ಆಗುತ್ತೆ ಅಂದ್ಬಿಟ್ಟು ಆ ಸಿನಿಮಾ ನನ್ನ ಸಿನಿಮಾನ 7th ಪುಷ್ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡ್ತಾನೆ. 7th ಬರ್ತಾ ಇದೆ. ಒಂದು ಮನೆ ಒಳಗೆ ಒಂದಷ್ಟು ವಿಷಯ ಇಟ್ಕೊಂಡು ಸಖತ್ತು ಥ್ರಿಲ್ಲಿಂಗ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಇದೆ ಸಿನಿಮಾದಲ್ಲಿ. ಮ್ಯೂಸಿಕ್ ತುಂಬ ಒಂದು ಫ್ರೆಶ್ ಆಗಿದೆ. ಓವರಾಲ್ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಇವತ್ತು 9-10 ಸಿನಿಮಾ ಸ್ಕೆಡ್ಯೂಲ್ ಆಗಿತ್ತು ನಾಳೆ ರಿಲೀಸ್ ಆಗೋಕ್ಕೆ. 2 ಸಿನಿಮಾ ಮೈನಸ್ ಆಗಿ 8 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರ್ ಸಿಗೋದು ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಬಟ್ ಅದನ್ನ ಮಧ್ಯದಲ್ಲೂ ಅಪಾಯವಿದೆ ಎಚ್ಚರಿಕೆ ಅನ್ನೋ ಥರ ಒಂದು ಸಿನಿಮಾಗೆ ವಿ ಗಾಟ್ ಅರೌಂಡ್ ಒಂದು 60 ಸ್ಕ್ರೀನ್ಸ್ ಮಾಡಿ ಏನೋ ಒಂದು ರಿಲೀಸ್ ಮಾಡ್ತಾ ಇದೀವಿ. 9 ಸಿನಿಮಾ ರಿಲೀಸ್ ಮಾಡಿದ್ರೆ ಎಲ್ಲಿಂದ ಆಗುತ್ತೆ? ಸೊ ಒಬ್ಬ ಮಲ್ಟಿಪ್ಲೆಕ್ಸ್ ಸ್ಕೆಡ್ಯೂಲ್ ಮಾಡ್ತಾರಲ್ಲ, ಸ್ಕ್ರೀನಿಂಗ್ ಸ್ಕೆಡ್ಯೂಲ್ ಮಾಡ್ತಾರಲ್ಲ, ಹೆಡ್ ಹತ್ರ ಮಾತಾಡುವಾಗ ಅವರು ಒಂದು ಡೇಟಾ ಹೇಳ್ತಾರೆ. ಏನು ಡೇಟಾ ಹೇಳ್ತಾರೆ ಅಂದರೆ, ಸರ್ ಲಾಸ್ಟ್ ವೀಕ್ ಒಂದು ಮಲಯಾಳಂ ಸಿನಿಮಾ ರಿಲೀಸ್ ಆಯಿತು, ಟೈಟಲ್ ಮರ್ತಿತ್ತು, ಹೇಳ್ತೇನೆ ನಾನು, ರಿಲೀಸ್ ಆಯಿತು. ಅದ್ರದ್ದು ಏನು ಟೋಟಲ್ ಶೇರ್ ಇದೆಯೋ ಅದರಲ್ಲಿ 10% ಶೇರು 9 ಸಿನಿಮಾ ರಿಲೀಸ್ ಆದ್ರೂ ಅಚೀವ್ ಮಾಡೋಕ್ಕಾಗಲ್ಲ ಸರ್ ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಆ ಮಲಯಾಳಂ ಸಿನಿಮಾದಲ್ಲಿ ಆರ್ಟಿಸ್ಟ್ ಇಲ್ಲ, ಟೈರ್ 2 ಆರ್ಟಿಸ್ಟ್, ಟೈರ್ 3 ಆರ್ಟಿಸ್ಟ್. ಅವ್ನು ಹೇಳ್ತಾ ಇದ್ದಾನೆ ಕರ್ನಾಟಕ ಹೋಲ್ ಶೇರು 10% ನಮ್ಗೆ 9 ಸಿನಿಮಾ ಸೇರಿ ಆದ್ರೂ ಆಗಲ್ಲ ಅಂತ ಹೇಳುವಾಗ ಜನಕ್ಕೆ ಅವನೇ ಹೇಳ್ತಾ ಇದ್ದಾನೆ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ ಕನ್ನಡ ಸಿನಿಮಾ, ಕನ್ನಡ ಆಡಿಯನ್ಸ್ಗೆ ಬಂದು ನೋಡುವ ಇಂಟ್ರೆಸ್ಟ್ ಬೇರೆಯವ್ರ ಥರ ಇಲ್ಲ ಸರ್. ಒಂದು. ಎರಡನೇದು, ಪಬ್ಲಿಸಿಟಿ ಮಾಡುವಾಗ ನೀವು ಅಷ್ಟೇ ಸರ್, ಸೈಂಟಿಫಿಕ್ ಆಗಿ ಜನಗಳಿಗೆ ರೀಚ್ ಆಗಬೇಕು ಸರ್. ಅಂದರೆ ನಾವು ರೀಚ್ ಆಗಬೇಕಂದ್ರೆ ಮೀಡಿಯಾ ಬಂದು ಅದನ್ನ ರೀಚ್ ಮಾಡಬೇಕಲ್ಲ. ನಾವು ಈಗ ನಂತರ ಎಲ್ಲರೂ ಹೇಳ್ತಾ ಇಲ್ಲ, ಈಗ ನಂತರ ಅಟ್ಲೀಸ್ಟ್ ಸಿನ್ಸಿಯರ್ ಆಗಿ ನಾನು ಯಾವ ಸಿನಿಮಾದಲ್ಲೂ ಆ ಸಿನಿಮಾಗೆ ಏನು ಒಂದು ಪಬ್ಲಿಸಿಟಿ ಮಾಡಬೇಕಾ ಇರ್ರೆಸ್ಪೆಕ್ಟಿವ್ ಆಫ್ ಮೈ ಕಮಿಟ್ಮೆಂಟ್ಸ್ ನಾನು ಮಾಡ್ತಾನೇ ಇದ್ದೀನಿ. ಸೊ ಐ ರಿಕ್ವೆಸ್ಟ್ ಯು, ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ತುಂಬ, ಕನ್ನಡ ಸಿನಿಮಾ ಪರಿಸ್ಥಿತಿನೂ ತುಂಬ ಮಸ್ಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ, ಇನ್ ಟರ್ಮ್ಸ್ ಆಫ್ ಸಕ್ಸಸ್. ಲಾಸ್ ತುಂಬ ಇದೆ. ಐನೋ ಒಂದು ವಾರಕ್ಕೆ ಮುಂಚೆ ಒಬ್ಬ ಪ್ರೊಡ್ಯೂಸರು, ಹೆಸರೇ ಹೇಳೋಕ್ಕಾಗಲ್ಲ, 200 ಕೋಟಿ 300 ಕೋಟಿ ರೂಪಾಯಿ ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನನ್ನ ಮುಂದೆ ಇನ್ನೊಬ್ರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಹೋಟ್ಲಲ್ಲಿ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, 2 ಲಕ್ಷ ರೂಪಾಯಿ ಕಳಿಸು ಅಂದ್ಬಿಟ್ಟು. ದಟ್ ಈಸ್ ವಾಟ್ ಇವತ್ತು ಇರೋ ಪರಿಸ್ಥಿತಿ ಇವತ್ತು. ಐ ಸ್ವೇರ್ ಆನ್ ಮೈ ಸಿನಿಮಾ, ನನ್ನ ಕಣ್ಮುಂದೆ ಬಂದ ಮೆಸೇಜು. ದಯವಿಟ್ಟು ಹೇಳ್ತೀನಿ, ಒಳ್ಳೆ ಸಿನಿಮಾ ಅವನ್ನ ಅಪ್ರಿಷಿಯೇಟ್ ಮಾಡಿ ಕ್ರಿಟಿಸೈಸ್ಮೆಂಟ್ ಮಾಡಿದ್ರೆ ನಾನ್ ಥಿಯೇಟ್ರಿಕಲಿಂದ ಕಂಟೆಂಟ್ ಸಿನಿಮಾಗಳು ಎಸ್ಕೇಪ್ ಆಗಿಬಿಡುತ್ತೆ. ನಾನ್ ಥಿಯೇಟ್ರಿಕಲ್ ರೆವೆನ್ಯೂ ಅಂತ ನಾನು ಏನು ಹೇಳ್ತೀನಿ, ಸ್ಯಾಟಲೈಟ್ ಆಗಲಿ, OTT ರೈಟ್ಸ್ ಆಗಲಿ, ಹಿಂದಿ ರೈಟ್ಸ್ ಆಗಲಿ, ಅದರ್ ಲ್ಯಾಂಗ್ವೇಜ್ ರೈಟ್ಸಲ್ಲಿ ನಾವು ಎಸ್ಕೇಪ್ ಆಗಿಬಿಡ್ತೀವಿ. ಯಾರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋರು. ಅಟ್ಲೀಸ್ಟ್ ನೀವು ಬಂದು ಈ ಥರ ಒಂದು ಸಪೋರ್ಟ್ ಮಾಡಿದ್ರೆ, ಬಂದು ಅದ್ರ ಬಗ್ಗೆ ಬರೆದು ಹೇಳಿದ್ರೆ ಅದನ್ನ ಇಟ್ಕೊಂಡು ನಾವು ನಾನ್ ಥಿಯೇಟ್ರಿಕಲ್ ಅಟ್ಲೀಸ್ಟ್ ಎಸ್ಕೇಪ್ ಆಗಿಬಿಡ್ತೀವಿ, ವಿಚ್ ಇಸ್ ಮೈ ರೆಗ್ಯುಲರ್ ಫಾರ್ಮುಲಾ. ನಾವು ಥಿಯೇಟ್ರಲ್ಲಿ ಜನರೇ ಏನಕ್ಕೆ ರಿಲೀಸ್ ಮಾಡೋದಂದರೆ, ಒಂದು ಸಿನಿಮಾ ರಿಲೀಸ್ ಆಯಿತು ಅಂತ ಅಲ್ಲಿ ಒಂದು ರೌಂಡ್ ಆಫ್ ಟಿಕ್ ಮಾಡೋಕ್ಕೆ ನಾವು ರಿಲೀಸ್ ಮಾಡೋದು. ಅದರ್ವೈಸ್ ವಿ ನೋ ದ ಫೇಟ್ ಅಲ್ವಾ, ಈ ಸಿನಿಮಾ ಆಡಿಯನ್ಸ್ ಎಷ್ಟು ಬಂದು ನೋಡ್ತಾರೆ ಏನು, ಅದನ್ನ ಮೀರಿ ಕೆಲವು ಟೈಮ್ ಮ್ಯಾಜಿಕ್ಸ್ ಆಗುತ್ತೆ, ಒಂದು ಆಕಾರ ರಾತ್ರಿ ಥರ ಏನೋ ಒಂದು ಆಗ್ಬಿಡುತ್ತೆ. ಅದರ್ವೈಸ್ ನಾನು ಒನ್ಸ್ ಅಗೇನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಳ್ಳೆ ಒಂದು ಡೀಸೆಂಟ್ ಸಿನಿಮಾ ಮಾಡಿದ್ದೀನಿ. ನೀವು ಬಂದು ಸಿನಿಮಾನ 5th ಈ ಥರ ಒಂದು ಇಲ್ಲದೆ ಒಂದು ಫುಲ್ ಫ್ಲೆಡ್ಜಡ್ ಆಗಿ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎನಿ ಕ್ವಶನ್ಸ್? ಜಸ್ಟ್ 5 seconds ತಗೋತೀನಿ. ಸೊ ಟ್ರೈಲರ್ ಬಗ್ಗೆ ಮಾತಾಡೋಕ್ಕೆ. ಸೊ ಈ ಥರ ಟ್ರೈಲರ್ ನಾನು ನೋಡಿಲ್ಲ ಕನ್ನಡದಲ್ಲಿ.
ಬಿ ಫ್ರ್ಯಾಂಕ್, ಬಿಕಾಸ್ ನಾನು ಸುಮಾರು ಮೂವೀಸ್ ನೋಡ್ತೀನಿ. ಐ ಥಿಂಕ್ ನಾಟ್ ಓನ್ಲಿ ಮೈ ಫ್ರೆಂಡ್ ಅವ್ರಿಗೂ ಕೋಮಾ ಮೂವೀಸ್ ಅಂತ ಇದೆ ಅಂತ ಹೇಳ್ತಾ ಇಲ್ಲ ಆ್ಯಕ್ಚುಲಿ, ಬಟ್ ದಿಸ್ ಕೈಂಡ್ ಆಫ್ ಮೂವೀಸ್ ಆ್ಯಕ್ಚುಲಿ ಬರಬೇಕು ಒಂದು. ಎರಡನೇದು, ಈ ಥರ ಮೂವಿ ಐ ಹ್ಯಾವ್ ಸೀನ್ ಇನ್ ಹಾಲಿವುಡ್ಸ್, ಬಿಕಾಸ್ ದಟ್ಸ್ ಅ ಲೆವೆಲ್ ಆ್ಯಂಡ್ ವಾಟ್ ದೇ ಹ್ಯಾವ್ ಬಿಲ್ಟ್ ಹಿಯರ್, ಆ್ಯಂಡ್ ಐ ಥಿಂಕ್ ಇಂಡಸ್ಟ್ರಿ ಪೀಪಲ್ ಆರ್ ದೇರ್, ಸೊ ಇಟ್ಸ್ ಕೂಲ್. ಯಾ, ವಿ ಕ್ಯಾನ್ ಮೂವ್ ಫರ್ದರ್ ದ. ಯಾಕೆ ಈ ಥರ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇವಾಗ ಇಮ್ಮಿಡಿಯೇಟಾಗಿ ಆಗಿದೆ, ಲೈಕ್ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿದೆ? ಬಿಕಾಸ್ ವಿ ಆರ್ ಯೂಸಿಂಗ್ ದ ಮೊಬೈಲ್ಸ್, ವಿ ಆರ್ ಆಲ್ ಇನ್ ಅ ಡಿಜಿಟಲ್ ವರ್ಲ್ಡ್, ರೈಟ್? ಯಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ನಮ್ಮ ಮಾತಾಡೋದಾಗಲಿ, ನಾವು ಓಡಾಡೋದಾಗಲಿ, ಎವ್ರಿಥಿಂಗ್ ಇಸ್ ಡಿಜಿಟಲ್. ಅವರ್ ಕರೆನ್ಸಿ, ಎವ್ರಿಥಿಂಗ್ ಇಸ್ ಗನ್ನ ಗೋ ಇನ್ ಅ ಡಿಜಿಟಲ್ ವೇ, ರೈಟ್? ಡಿಜಿಟಲ್ ಇಂಡಿಯಾ, ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್, ರೈಟ್? So next thing, because comes to the threat map, right? ಯಾಕೆ ಶೋ ಮಾಡ್ತಾ ಇದ್ದೀನಿ ಅಂದರೆ, ದಿಸ್ ಆರ್ ಆಲ್ ವೆರಿ ಲೈವ್ ಥ್ರೆಟ್ ಮ್ಯಾಪ್. ಇಂಡಿಯನ್ ಅಟ್ಯಾಕ್ ಆಗ್ತಾ ಇರೋದು ಎಟ್ ಪ್ರೆಸೆಂಟ್. ಸೊ this is as in today, means today, from morning, these many attacks are happened in a world, right? So around 3 lakh something attack has happened. India is the 5th attacked country in the world, right? So that's the importance of this. Attack, it means breach, right? So compromise of your credentials. Credentials means your passwords ಆಗಿರ್ಬೋದು, ಅಥವಾ ನಿಮ್ಮ ಫೋನ್ ಆಗಿರ್ಬೋದು, ನಿಮ್ಮ ನೆಟ್ವರ್ಕ್ ಆಗಿರ್ಬೋದು. This ಎಲ್ಲ considered as attacks, right? So this is the one. I think as on today morning is the 5th, top rated is for India, unfortunately. Yeah. Avinash sir is there, so K. Manju sir is there. So I think I have done one small experiment. So today morning, I think with Chetan and Ravi, I have captured the email ideas of them, saying that ನಿಮ್ದು ಹೆಂಗೆ, ಯಾವ ಥರ ಐ ಡಿ ಸೇಫಾ ನಿಮ್ಮದು ಅಂತ. ಈಸ್ ಇಟ್ ದಟ್? ಮೈ ಐ ಡಿ ಸೇಫ್. ವೈ? ಐ ಹ್ಯಾವ್ ಎವ್ರಿಥಿಂಗ್ ಇಸ್ ಸೆಟ್. ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ, ನಾನೇನು ಯೂಸೇ ಮಾಡಿಲ್ಲ, ನಾನು ಎಲ್ಲೂ ಕೊಟ್ಟೇ ಇಲ್ಲ, ಐ ಆಮ್ ಮೋಸ್ಟ್ ಸೆಕ್ಯೂರ್ ಪರ್ಸನ್ ಇನ್ ದ ವರ್ಲ್ಡ್ ಅಂದರು. ಸೊ ಚೆಕ್ ಮಾಡೋಣ ಅಂತ ನೋಡಿದೆ. ದಿಸ್ ಇಸ್ ವಾಟ್ ಐ ಗಾಟ್. ಇಷ್ಟು ಏರಿಯಾ ಕಡೆಯಲ್ಲಿ ಅವ್ರದ್ದು ಇಮೇಲ್ ಐ ಡಿ ಕಾಂಪ್ರಮೈಸ್ ಆಗಿದೆ in a real-time base, right? So next, so sir is using Canva, Zomato, so everywhere Domino's Pizza. So pizza ಕೊಡ್ಸಿ ಅಂತ ಕೇಳಿದ್ದೀನಿ ಅದಕ್ಕೋಸ್ಕರ. Okay, so ಎಲ್ಲದು means this is one of the this breach happened already for his email ID. So this is the issue. Next thing, ಯಾಕಿದು ಎಕ್ಸಾಂಪಲ್, ಬಿಕಾಸ್ ಪ್ರೀವಿಯಸ್ಲಿ ಏನು ಮಾಡ್ತಿದ್ರು, ಮನೆಗೆ ಕಳ್ಳರು ಬಂದರೆ ಡೋರ್ ಹೊಡ್ಕೊಂಡು ಹೋಗ್ತಿದ್ರು, ಏನೋ ಮತ್ತಿಂದ ಚಾಕು ಹಿಡಿದ್ಬಿಟ್ಟು ಏನೋ ಇದು ಮಾಡ್ತಿದ್ರು. ಇವಾಗೆಲ್ಲ ಡಿಜಿಟಲ್ ಆಗಿದೆ. ಸೊ ನಾಟ್ ಎ ಪರ್ಸನ್ ಆಲ್ಸೋ ನಾಟ್ ಗೆಟಿಂಗ್ ಇನ್ವಾಲ್ವ್ಡ್. ಇಟ್ಸ್ ಆಲ್ ಬಿಕಾಸ್ ಆಫ್ AI ಅರೆ IoT ಅರೆ ಬಾಟ್ಸ್. ನಾನೆಲ್ಲ ಕೂತಿರ್ತೀನಿ ನೈಜೀರಿಯಾದಲ್ಲಿ, ಇಂಡಿಯಾದಲ್ಲಿ ಕೂತ್ಕೊಂಡು ನೈಜೀರಿಯಾದಿಂದ ಆ್ಯಕ್ಸೆಸ್ ಮಾಡಿ ನಿಮ್ಮನ್ನು ಹ್ಯಾಕ್ ಮಾಡ್ಬೋದು. ಸೊ ಮೆನಿ ವೇಸ್ ಆ್ಯಕ್ಚುಲಿ, ರೈಟ್? ಸೊ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್. So this is AI scams. I think this is one of the Bangalore recent attacks has happened. I think ನೀವು ನೋಡಿರ್ತೀರ, deep fake ಅಂತ ಒಂದು, right? So the Trump and this persons are talking both each other, which is not yet happened already, right? I think Modi is also one of the videos came. So Modi is dancing in the some of the event, right? ಯಾಕೆ ಈ ಥರ ಆಗ್ತಾ ಇದೆ? Because of these are all AI is growing like anything from the attack perspective also. Next. Because we are the front line attackers. I think both the ways, right? So these many mails I am getting almost every day, messages, emails. So this is all kind of attempts are happening to me. Okay, so like courier bantu eno bantu anta. So question bantu Manju sir, there's 2 websites, Scenario 1 and Scenario 2 ವೆಬ್ಸೈಟ್ ಇದೆ. ಓಕೆ, ಒಂದು ವೆಬ್ಸೈಟ್ ನೀವು ಚೂಸ್ ಮಾಡಬೇಕು. ಓಕೆ, ಒಂದು ವೆಬ್ಸೈಟ್ ನಂದು,
ಓಕೆ, ಯಾವ್ದು ಚೂಸ್ ಮಾಡ್ತೀರಾ? ಒಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ನಿಮ್ಮ ಅಮೌಂಟ್ ನಿಮ್ಮ ಹತ್ರ ಇರುತ್ತೆ, ಇನ್ನೊಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ಅಮೌಂಟ್ ನನಗೆ ಬರುತ್ತೆ. Number one. ಓಕೆ, ಸೊ US. Mine will be 2 second. US ಮ್ಯಾಮ್. ರವಿ ಚೇತನ್. ನಿಮ್ದು ಸರ್? Anyone in the audience? I will tell them. No, I will tell the same thing I'm just asking you. Because first I have created, second is the proper HDFC Bank, right? So this is how the people are getting food. I think social engineering attack is one of the attack is in nowadays. Not required any tools, not required any server, not required any this hi-fi techniques systems, not required anything. All things, just go and click close. One minute. So second thing is this about the QR code, fake QR codes, right? Like offering anything related to free gift ಕೊಡ್ತೀನಿ ಅಥವಾ ಏನೋ ಪಾರ್ಸಲ್ ಡೆಲಿವರಿ ಆಗಿದೆ ಅದು ಇದು ಅಂತ ಸಮಥಿಂಗ್ ಆ ಥರ. ಸೊ ಸೇಮ್ ಆಸ್ ರಿಲೇಟೆಡ್ ಟು ನೆಕ್ಸ್ಟ್ ಪಾಯಿಂಟ್ ಇಸ್ next slide please. Okay, so this is the calls I'm getting almost every day. Okay, so which is related to international call. This is from Bhutan basically, and this is from some international like 973 something is related to UAE, somewhere is that. So it's all fake and it's not, no person is getting involved, to be frank. These are all from robocalls, we called as. So these are all very critical and don't need to pick those calls. So that's the one awareness. If I pick the calls, then my phone data is gone. That's it. It's completely phone getting cloned. Cloned andre ಏನಂದ್ರೆ ಕಾಪಿ ಆಗುತ್ತೆ. My data, my phone and phone already ಏನು data ಇದೆಯೋ entire data it's getting copied to their server within a seconds. ಪಿಕ್ ಮಾಡಿದ್ರೆ ಸಾಕು ಅಷ್ಟೇ, ಪಿಕ್ ಮಾಡಿದ್ರೆ ಸಾಕು. Just pick 1 second and our phone is cloned. 1 second. Gone case. It's because it's the robocalls. Because they have a huge bandwidth of the data. That's what. What solution? Okay, so comes to that solution means ನಿಮಗೆ ಫೋನಲ್ಲಿ 2 things ಸರ್. ಒಂದು ಬಂದು ನಿಮಗೆ ನೆಟ್ವರ್ಕ್ ಆಲ್ರೆಡಿ ತೋರಿಸುತ್ತೆ ಸ್ಪ್ಯಾಮ್ ಅಂತ, ಸ್ಪ್ಯಾಮ್ ಕಾಲ್ಸ್ ಅಂತ ಬರುತ್ತೆ, ಡೋಂಟ್ ಪಿಕ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ಇಲ್ಲ ಇಂಟರ್ನ್ಯಾಷನಲ್ ಕಾಲ್ ಅಥವಾ ಬೇರೆ ಏನಾದ್ರು ಕಾಲ್ಸ್ ಬಂತು ಅಂದರೆ ಇಮ್ಮಿಡಿಯೇಟ್ ಏನೂ ಎತ್ತಬೇಡಿ, ಕಾಲ್ ಕಟ್ ಆದಮೇಲೆ ಬ್ಲಾಕ್ ದಟ್ ನಂಬರ್, ಸ್ಪ್ಯಾಮ್ ಆಲ್ಸೋ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಅಥವಾ ನಮ್ಮ ಒರಿಜಿನಲ್ ಇಂಟರ್ನ್ಯಾಷನಲ್ ಕಾಲ್ ರಿಲೇಷನ್ ಮಾಡಿದ್ರೆ ಏನು ಮಾಡಬೇಕು? ಏನು ಹೇಳಿ? ಅವ್ರದ್ದು ಒರಿಜಿನಲ್ ಇಂಟರ್ನ್ಯಾಷನಲ್ ಯಾರು ನಮ್ಮ ರಿಲೇಷನ್ ಫೋನ್ ಮಾಡೋದು ನಾವೇನು ಮಾಡಬೇಕು? ಅವರು ಕಟ್ ಮಾಡೋಕ್ಕಾಗತ್ತೆ? ಇಲ್ಲ ಸರ್, ಆ್ಯಕ್ಚುಲಿ ದೇ ವಿಲ್ ಕಾಲ್ ಆ್ಯಸ್ ಅ ಸೆಕೆಂಡ್ ಟೈಮ್ ಆಲ್ಸೋ, ರೈಟ್? ಫಾರ್ ಎಕ್ಸಾಂಪಲ್ ನಾನೇ US ಇಂದ ಕಾಲ್ ಮಾಡಿದೆ, ಓಕೆ, ಅಟ್ಲೀಸ್ಟ್ 1 ಟೈಮ್ ಕಾಲ್ ಮಾಡಿದೆ, ಸೆಕೆಂಡ್ ಟೈಮ್ ಐ ವಿಲ್ ಸೆಂಡ್ ಔಟ್ ಎ ಮೆಸೇಜ್, ಸರ್ ಇಫ್ ಯು ಆರ್ ಬಿಸಿ. ದುಡ್ಡು ಹೊಡಿಯಕ್ಕೆ ಮಾಡ್ತಲೇ ಇರ್ತಾನೆ ಅಂತ ನಾವು ಅನ್ಕೋತೀವಿ. The same thing is happening, sir, actually, because we have ಯಾಕೆಂದರೆ ನೆನ್ನೆ ನನ್ನ ಹತ್ರ ಯಾರೋ ಒಂದು ಲೇಡಿ ಪಾಪ ಒಂದು 5,000 ದುಡ್ಡು ತೊಗೊಂಡ್ರು. ಯಾಕಮ್ಮ ಅಂದೆ, 60,000 ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟಾರೆ. ಯಾಕೆಂದರೆ ಈ ದೇಶದಲ್ಲಿ ಕಳ್ಳರು ಜಾಸ್ತಿ, ಕೆಲಸ ಕಮ್ಮಿ. ಯಾಕೆಂದರೆ ಅವ್ರು ಜಾಸ್ತಿ ಅವ್ರಿಗೆ ಕಳ್ತನ ಮಾಡಬೇಕು, ಈಗ ಪುಕ್ಸಟ್ಟೆ ಬೇಕು. ಏನಾಗಿದೆ ಅಂದರೆ ಈಗ ಅವ್ರಿಗೆ ಇದು ಮಾನದಂಡ ಏನು ಅಂದರೆ, ಇನ್ನು ಮುಂದಕ್ಕೆ ಯಾರೇ ಅಕೌಂಟ್ ದುಡ್ಡು ಹೋಗ್ಬೇಕು ಅಂದರೆ ಆ ಮ್ಯಾನೇಜರ್ ಅವ್ರು ಫೋನ್ ಮಾಡಿ ಪಾಸ್ ಮಾಡೋದು ಕೇಳೋದು ಒಂದು ಟೆಕ್ನಾಲಜಿ ಬಂದರೆ ಒಳ್ಳೇದಾಗುತ್ತೆ. ಯಾಕಂದರೆ ಇನ್ನು ಮುಂದಕ್ಕೆ ಯಾರ್ದು ಏನಿಲ್ಲ, ಬಟ್ಟೆ ಶರ್ಟ್ ಬಿಟ್ಟು ಇನ್ನೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಆ ರೀತಿ ಟೆಕ್ನಾಲಜಿ ಬರ್ತಾಯಿದೆ. ಟೆಕ್ನಾಲಜಿ ಬರೋದ್ರಿಂದ ನಾವು ಎಷ್ಟು ಟೆಕ್ನಾಲಜಿ ಕಲಿತೀವಿ ಅಷ್ಟು ಡೇಂಜರು, ತುಂಬ ಡೇಂಜರು. ತುಂಬ ಜನ ಪಾಪ ಎಷ್ಟೋ ಬಡವರು ಹಾಸ್ಪಿಟ್ಲಿಗೆ ಇಟ್ಟಿರ್ತಾರೆ, ಎತ್ತು ಇಟ್ಟಿರ್ತಾರೆ. ಕಳ್ತನ ಮಾಡೋದೇ ಒಂದು ಗ್ಯಾಂಗ್ ಆಗ್ಬಿಟ್ಟಿದೆ. ಯಾಕೆಂದರೆ ಇದಕ್ಕೆ ಬರೀ ಪನಿಷ್ಮೆಂಟ್ ಅನ್ನೋದು ಯಾವುದು ಇಲ್ಲ ನಮ್ಮಲ್ಲಿ. ಪನಿಷ್ಮೆಂಟ್ ಏನಾಗಿದೆ, ವಿಟ್ನೆಸ್ ಈಸ್ ದ ಮೇಜರ್. ವಿಟ್ನೆಸ್ ಇದ್ದರೆ ಮಾತ್ರ ಪನಿಷ್ ಆಗುತ್ತೆ. ವಿಟ್ನೆಸ್ ಇಲ್ಲದೆ ತುಂಬ ಜನ ಮಾಡ್ತಾರೆ. ಇದಕ್ಕೇನೋ ಒಂದು ಟೆಕ್ನಾಲಜಿ ಕಂಡು ನೀವೇನೋ ಇದು ಹೇಳ್ಕೊಟ್ರಲ್ಲ, ಈ ಬ್ಯಾಂಕ್ ನಮಗೆ ಈಗ 1 ಸೆಕೆಂಡ್ ಅದು ಎ ಡಿಫ್ರೆಂಟ್ ಇತ್ತು, ಅದನ್ನೇ ನಾವು ಕಂಡಿಡ್ದು ಏನಾದ್ರು ಮಾಡ್ಬೋದಾ ಈ ದೇಶಕ್ಕಾಗಿ ನೀವೇನಾರು ಅಂತ ತಿಳ್ಕೊಂಡು. ಯಾಕೆಂದರೆ ಇಂಟರ್ನ್ಯಾಷನಲ್ ಕಾಲ್ ಬರ್ತದೆ, ನಮಗೊಂದು ಸ್ಪಾನ್ ಬರ್ತಾ ಇರ್ತದೆ,
ಅದಕ್ಕೆ ಮೊಬೈಲಲ್ಲಿ ವಾಟ್ಸಪ್ ನೋಡೋದ್ಬಿಟ್ಟು ಇನ್ನೇನು ನೋಡೋದು, ಯಾಕಂದರೆ ಏನಾರು ಅವ್ನು ಆನ್ ಮಾಡಿದ್ರೆ ಏನೂ ಇರಲ್ಲ ಸಿಗೋಕ್ಕೆ. ಕರೆಕ್ಟ್. ಅದಕ್ಕೆ ಏನಾರು ಒಂದು ಪಾಪ ಅಮಾಯಕರು ಬಲಿ ಆಗ್ಬೇಕು, ತುಂಬ ಕಷ್ಟಪಟ್ಟು ಬಲಿ ಆಗ್ಬಾರ್ದು ನನ್ನ ಅನಿಸಿಕೆ. Okay. ಯಾಕೆಂದರೆ ಈ ಕಪಟಿಗಳು ಜಾಸ್ತಿ ಆಗ್ಬಿಟ್ಟಾರೆ, ಅದನ್ನೇ ಮೆಸೇಜ್ ಕೊಟ್ಟಿದ್ದಾರೆ ಈ ಕಪಟಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೆಲವೊಂದು ಪಾಯಿಂಟನ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ರಿಲೇಟೆಡ್ ಟು ಯುವರ್ ಪಾಯಿಂಟ್ ಸರ್, ಏನಂದರೆ ಒಂದು ಬಂದು ನಮ್ಗೆ ಆಲ್ರೆಡಿ ಇಂಡಿಯಾ ಪ್ರೈವಸಿ ಆ್ಯಕ್ಟ್, ಇಂಡಿಯಾ IT ಆ್ಯಕ್ಟ್ ಅಂತ ಆಲ್ರೆಡಿ ಇದೆ. ಓಕೆ, ಬೇಸ್ಡ್ ಆನ್ ದಟ್ ನಮ್ದು ಏನೇ ಇವಾಗ ಲೀಗಲ್ ಏನೇ ವೇಸ್ ಇದ್ದರೂ ಇಟ್ಸ್ ಗೋ ವಿತ್ ದ ಸ್ಟ್ಯಾಂಡರ್ಡ್ FIR ಪ್ರೋಸೆಸ್ ಆಗುತ್ತೆ. ದೇ ವಿಲ್ ರಿಕವರ್ ದ ಅಮೌಂಟ್. ಸೊ ಓಕೆ, ಸೈಬರ್ ಸೆಲ್ ಎಂಟೈರ್ ಆಲ್ ಇಂಡಿಯಾ ಇದೆ, ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟು ಇಟ್ ಕ್ಯಾನ್ ಬಿ ಟ್ರ್ಯಾಕ್ಡ್ ಇನ್ ಎ ಎಂಟೈರ್ ಗೇಟ್ವೇ ಲೆವೆಲ್. ಗೇಟ್ವೇ ಲೆವೆಲ್ ಅಂದರೆ ಏನು ಸರ್ ಅಂದರೆ, ಇವಾಗ ಮುಂಬೈ ಇಸ್ ಅ ಗೇಟ್ವೇ ಅವರ್, ಎಲ್ಲದು ನೆಟ್ವರ್ಕ್ ಎಲ್ಲ ಹಂಗೆ ಹೋಗುತ್ತೆ, ಆಯಿತಾ. ಬೆಂಗಳೂರು ಇಸ್ ಅ ಗೇಟ್ವೇ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಓಕೆ, ಸೊ ಎಲ್ಲ ನಮ್ಮ ನೆಟ್ವರ್ಕ್ ಅಲ್ಲಿ ಹೋಗುತ್ತೆ ಅಂದರೆ ಅದು ಫಿಲ್ಟರ್ ಆಗುತ್ತೆ. ಸೊ ನಿಮ್ಮ ಮೋಸ್ಟ್ ಆಫ್ ದ ಇದು ಅಲ್ಲೇ ಫಿಲ್ಟರ್ ಆಗೋಗುತ್ತೆ ಆ ಥರ. ಸೊ ಒಳಗೆ ಬರೋದೇ ಇಲ್ಲ. ಸೊ ಇದು ನಾನು ಕ್ರಿಯೇಟ್ ಮಾಡಿರೋದು ಆ್ಯಕ್ಚುಲಿ. ಅದಲ್ಲ ಕರೆಕ್ಟ್, ಯಾಕೆಂದರೆ ಸೈಬರ್ ಕ್ರೈಮ್ ಎಷ್ಟು ತೊಗೊಳ್ತಾರೆ, ಅದು ಹೋಗಿ ಕೊಡೋದಕ್ಕೆ ಅದು ಆಯ್ಸಾಗ್ಬಿಡ್ತದೆ. ಅವ್ರು ಬಂದು ತೊಗೊಂಡು ರಿಸೀವ್ ಮಾಡೋ ಮಾತಿಗೆ ದುಡ್ಡು ಬರಲ್ಲ, ಅವನೆಲ್ಲಿರ್ತಾನೋ, ಬರೀ ನಾವು ಕೊಟ್ಟಿದ್ದು ಕಂಪ್ಲೇಂಟ್ ಒಂದು ಇರ್ತದೆ ಅಷ್ಟೇ. ಎಸ್ ಸರ್. ಸೊ ಸಿನಿಮಾಕ್ಕೆ ಬಿಕಾಸ್ ಕಪಟಿ, ನಾನು ಸಿನಿಮಾ ಕತೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಬಿಕಾಸ್ ಕತೆ ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ದಟ್ಸ್ ಒನ್ ಪಾರ್ಟ್. ಬಿಕಾಸ್ ದಿ ಸಿನಿಮಾ ಇಸ್ ಬೇಸ್ಡ್ ಆನ್ ದ ಒನ್ ವರ್ಡ್ ಇಸ್ ಡಾರ್ಕ್ ನೈಟ್. ಓಕೆ, ಸೊ ಐ ಥಿಂಕ್ ದ ಚೇತನ್ ಆ್ಯಂಡ್ ದೇ ವಿಲ್, so they will talk more on the related to cinema, how it's connected, because we have a scenario. Okay, just 2 minutes ಸಿನಾರಿಯೋ ಗೊತ್ತಾಗತ್ತೆ ನಿಮ್ಗೆ ಆ್ಯಕ್ಚುಲಿ ಹೆಂಗೆ ಕನೆಕ್ಟ್ ಆಗುತ್ತೆ. ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಇಶ್ಯೂಸ್ಗಳು ನಾನು ರೈಸ್ ಮಾಡ್ತಾ ಇದ್ದೀನಿ. KM ಸರ್ ಸುಮಾರು ಇನ್ಫಾರ್ಮೇಷನ್ ಹೇಳಿದ್ರು, ಸುಮಾರು ಸಜೆಷನ್ ಕೊಟ್ಟರು. ಓಕೆ, ಯಾಕೆ ಹೌ ಇಟ್ಸ್ ಕನೆಕ್ಟೆಡ್ ಟು ಕಪಟಿ, ಬಿಕಾಸ್ ಇಟ್ಸ್ ಅ ಡಾರ್ಕ್ ನೈಟ್, ರೈಟ್. ಸೊ ಸಮ್ ಆಫ್ ದ ಸಿನಾರಿಯೋ ನಾವು ಮಾಡಿದ್ವಿ ಆಲ್ರೆಡಿ. ಓಕೆ, ಸೊ ಐ ಥಿಂಕ್ ಚೇತನ್ ಆ್ಯಂಡ್ ಸೊ ರವಿ ವಿಲ್ ಟೆಲ್ ಮೋರ್. ಲಾಸ್ಟ್ ಕ್ವಶನ್ ಸರ್, ಒಂದು ಅಲ್ಲ, ಕಪಾಟಿ ಎಲ್ಲರೂ ನೋಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ಈ ದುಡ್ಡುಗಳು ಹೋಗೋದೆಲ್ಲ ಅಟ್ಲೀಸ್ಟ್ ಉಳ್ಕತ್ತದೆ. ಡೈರೆಕ್ಟರ್ ಹೊಸ್ದಾಗಿ ಕಾನ್ಸೆಪ್ಟ್ ಮಾಡಾರೆ, ಒಳ್ಳೇದಾಗಲಿ. ಕಪಾಟಿ ಎಲ್ಲರೂ ಡೋಂಟ್ ಮಿಸ್, ದಯವಿಟ್ಟು ಜನ. ಸೊ ಡಿಜಿಟಲಿ ನಾವು ಹೇಗೆ ಸೇಫ್ ಆಗ್ಬೇಕಂತ ತಿಳ್ಕೊಳ್ಳೋಕೆ ಕಪಟಿ ಸಿನಿಮಾ ನಾವು ನೋಡಬೇಕು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ದೇರ್ ಇಸ್ ನೋ ಅದರ್ ಆಪ್ಷನ್ ಐ ಕ್ಯಾನ್ ಸೇ. ಸೊ ಒನ್ ಬೇಸಿಕ್ ಥಿಂಗ್ ನಾವೆಲ್ಲ ಯೂಸ್ ಮಾಡ್ತೀವಿ, ಆ್ಯಪ್ಸ್. ಫಾರ್ ಎಕ್ಸಾಂಪಲ್ ಈಗ ನೀವು ಡಾಮಿನೋಸ್ ತೋರಿಸಿದ್ರಿ, ಆ್ಯಪ್ಸ್ ತೋರಿಸಿದ್ರೆ ಝೊಮ್ಯಾಟೊ ಎಲ್ಲರೂ ಯೂಸ್ ಮಾಡ್ತೀವಿ ಸರ್. ಬಟ್ ಆಸ್ ಸೂನ್ ಆಸ್ ನಾವು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ಅದೇನು ಕೇಳುತ್ತೆ, ಪರ್ಮಿಷನ್ ಕೇಳುತ್ತೆ. ಕಾಂಟ್ಯಾಕ್ಟ್ ಪರ್ಮಿಷನ್ ಅಲೋ ಮಾಡಬೇಕು. ಈಗ ನಾವು ಅದು ಅಲೋ ಮಾಡಲಿಲ್ಲ ಅಂದರೆ ನಾವು ಆರ್ಡರ್ ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಶುಡ್ ವಿ ಡೂ ಆ್ಯಕ್ಚುಲಿ? ಅದು ಅಲೋ ಮಾಡಬೇಕಾ ಮಾಡಬಾರ್ದ? ಅದರಲ್ಲೂ ಡೇಟಾ ಬ್ರೀಚ್ ಆಗ್ತಾ ಇದೆಯಾ? ಐ ಡೋಂಟ್, ಐಮ್ ಜಸ್ಟ್ ಆಸ್ಕಿಂಗ್ ಬೇಸಿಕ್ಲಿ ಬಿಕಾಸ್ ಎವ್ರಿ ಒನ್, ಆಲ್ ಆಫ್ ಅಸ್ ವಿಲ್ ಯೂಸ್ ದಟ್. ಸೊ okay, so keep the data limit in at present example. Okay, and keep that app very limited. ಸ್ಯಾನಿಟೈಸ್ ಅಂತ ಹೇಳ್ತೀವಲ್ಲ, ಏನದು ಸ್ಯಾನಿಟೈಸ್, ಯಾಕೆ ಕೋವಿಡ್ ಟೈಮಲ್ಲಿ ಯಾಕೆ ಸ್ಯಾನಿಟೈಸ್ ಮಾಡ್ತೀವಿ? ಬಿಕಾಸ್ ಜಮ್ಸ್ ಬರಬಾರ್ದು ಅಂತ, ರೈಟ್. ಸೊ ಅದೇ ಥರ ಆ್ಯಪ್ಸ್ ಓನ್ಲಿ ರಿಲೇಟೆಡ್ ಟು ವಾಟ್ ಯು ಆರ್ ಲುಕಿಂಗ್ ಫಾರ್ ಆರ್ ವಾಟ್ ಯು ನೀಡ್ ಓನ್ಲಿ, ಅಷ್ಟೇ. ಬಟ್ ಆ್ಯಂಡ್ ವೆನ್ ಯು ಡೌನ್ಲೋಡ್ ಫ್ರಮ್ ಲೆಜಿಟ್ಮೇಟ್ ಸೋರ್ಸ್, ಜೆನ್ಯೂನ್ ಸೋರ್ಸ್. ಸುಮ್ಮನೆ ಹೆಂಗೋ ಡೌನ್ಲೋಡ್ ಮಾಡೋದಲ್ಲ, ಎಲ್ಲಿಂದ ನಾನೊಂದು ಲಿಂಕ್ ಕಳಿಸ್ತೀನಿ ಡೌನ್ಲೋಡ್ ಮಾಡ್ಬೋದು. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. So download from an app store or any other related store, because Google has put so much of effort to clean up those stuffs. I think ಒಂದು ಜಸ್ಟ್ ಡೇಟಾ ಹೇಳ್ತೀನಿ, ಅರೌಂಡ್ ಲಾಸ್ಟ್ ಮಂತು, ಅರೌಂಡ್ 6 months ಬ್ಯಾಕ್ 1500 ಆ್ಯಪ್ಸ್ನ ರಿವೋಕ್ ಮಾಡ್ಕೊಂಡಿದೆ. ಸೊ ಗೂಗಲ್ ಆ್ಯಕ್ಚುಲಿ. ಸೊ ದಟ್ಸ್ ಒನ್ ಆಫ್ ದ, ಐ ಕ್ಯಾನ್ ಗಿವ್ ಎ ಜಸ್ಟ್ ಎ ನಂಬರ್ಸ್. ಯಾಕಂದರೆ ಇದು ರೆಗ್ಯುಲರ್ ನಡೀತಾ ಇರತ್ತೆ, ನಾನೇ ಅಪ್ಲೋಡ್ ಮಾಡ್ಬೋದು. ಸೊ ಅದನ್ನ ಅಪ್ರೂವ್ ಆಗಬೇಕಲ್ಲ ಅದು, ರೈಟ್. ಸೊ ಈ ಪರ್ಪಸ್ಸಿಗೋಸ್ಕರ ಕಬಡ್ಡಿ ಮೂವಿ ನೋಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಮ್ಮ ದುಡ್ಡನ್ನ ಸೇವ್ ಮಾಡ್ಕೊಳಕ್ಕೆ ನೀವು ಒಂದು ದಾರಿ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಇನ್ಸೈಟ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಚಿತ್ರದ ಬಗ್ಗೆ ಈಗಾಗಲೇ ಸಾಕಷ್ಟು ನೋಡಿದಿರ, ಸಾಕಷ್ಟು ಜನರಿಂದ ಕೇಳಿದಿರ. ಹಾಗೆ ಈ ತಂಡಕ್ಕೆ ನನಗೆ ಪರಿಚಯ ಮಾಡಿಕೊಟ್ಟ ಹೀಗೊಂದು ದಿನ ಮತ್ತು ಕುಷ್ಕ ಚಿತ್ರದ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಹಾಗೂ ಈ ಚಿತ್ರಕ್ಕೂ ಛಾಯಾಗ್ರಾಹಕರಾದ ವಿಕ್ರಮ್ ಯೋಗಾನಂದ್ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವೀಕೆಂಡ್ ನಿರ್ದೇಶಕರಾದ ರವಿ ಮತ್ತು ಚೇತನ್ ಅವರು ನನ್ನನ್ನು ಬಳಸ್ಕೊಂಡಿರೋದಕ್ಕೆ ನಾನು ಖುಷಿ ಪಡ್ತೀನಿ. ಯಾತಕ್ಕೆ ವೀಕೆಂಡ್ ಅಂದರೆ ಪಾಪ ಸಾಫ್ಟ್ವೇರಲ್ಲಿರೋರು, ಆದರೂ ಸಿನಿಮಾ ಬಗ್ಗೆ ಹೆಚ್ಚು ಹುಚ್ಚಿರೋಂಥ ವೀಕೆಂಡ್ ನಿರ್ದೇಶಕರು. ಸೊ ಶನಿವಾರ ಭಾನುವಾರ ಹೊತ್ತೆ ಜಾಸ್ತಿ ಶೂಟ್ ಮಾಡಿಕೊಂಡು ಸಿನಿಮಾನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ.
ಹಾಗಾಗಿ ನನ್ನನ್ನು ಬಳಸ್ಕೊಂಡು ನಾನು ಮಾತಾಡಿದ ಸಂಭಾವನೆಯನ್ನು ನನಗೆ ನಿಯತ್ತಾಗಿ ಕೊಟ್ಟಿರೋದಕ್ಕೆ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಾವುದೇ ಒಂದು ತಂಡಕ್ಕೂ ಒಬ್ಬರು ಸಾರಥಿ ಅಂತ ಇರಬೇಕು, ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಒಂದು ದಡ ಸೇರಿಸೋದಕ್ಕೆ. ಹಾಗಾಗಿ ಈ ಚಿತ್ರಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ದಯಾಳ್ ಪದ್ಮನಾಭ್ ಅವರು ಸಾರಥಿಯಾಗಿ ಬಂದು ಈ ಚಿತ್ರನ ಯಶಸ್ವಿಯಾಗಿ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ನಾನು ಕೃತಜ್ಞತೆಗಳು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಮುಂಚೆ ದಯಾಳ್ ಅವರು ಇರಲಿಲ್ಲ, ಇದು ನೀವು ಶುರು ಮಾಡೋವಾಗ. ಸೊ ಹಾಗಾಗಿ ಫೈನಲ್ ಆಗಿ ಅವರು ಸಾರಥಿಯಾಗಿ ಬಂದು ನಿಂತಿದ್ದಾರೆ. ಒಳ್ಳೆಯದಾಗಲಿ, ಶುಭ ಆಗಲಿ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ನಿಮಗೂ ಅಷ್ಟೇ, ಮುಂದೆ ಇಂಥ ಒಳ್ಳೊಳ್ಳೆ ವಿಷಯಗಳು ಇರೋಂಥ, ಕಂಟೆಂಟ್ ಇರೋಂಥ ಸಿನಿಮಾಗಳನ್ನ ಕೊಡ್ತಾ ಇರಿ. ಸಾಧ್ಯವಾದಷ್ಟು ಮುಂದಿನ ಚಿತ್ರಗಳು ಕೆ ಮಂಜು ಸರ್ ತಗೊಳ್ಳಿ, ರಮೇಶ್ ಸರ್ ತಗೊಳ್ಳಿ, ರಿಲೀಸ್ ಮಾಡಲಿ. ಹೀಗೆ ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಕೊಡ್ತಾ ಬನ್ನಿ. ಯಾಕಂದರೆ ಕನ್ನಡಕ್ಕೆ ಮಂಜು ಸರ್ ಹೇಳಿದಾಗೇ ಇತ್ತೀಚೆಗೆ ಭಾಳ ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತಾ ಇದೆ. ಹಾಗಾಗಿ ಆ ಲಿಸ್ಟಲ್ಲಿ ನಿಮ್ಮ ಪಿಕ್ಚರ್ ಕೂಡ ಸೇರಿಕೊಳ್ಳಿ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಟೈಮಲ್ಲೇ ಸೊ ಅದಕ್ಕೆ ನಾನು DOP ಶುರು ಮಾಡಿದೆ. ಅಂಡ್ ದೆನ್ ನಮ್ಮ ಸತೀಶ್ ಅವರು ಬಂದು ಅವರು ಮುಗಿಸ್ಕೊಟ್ರು ಅದನ್ನು ಫಿಲ್ಮ್ನ. ಸೊ ನಾನು ತುಂಬ ಹೊತ್ತು ಮಾತಾಡೋಕ್ಕೆ ನಮಗೂ ಮಾತು ಬರ್ತಾ ಇಲ್ಲ. ಲೈಕ್ March 7th ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ. ಅವಿನಾಶ್ ಅವರು ನಮ್ಮ ಹಳೆ ಪರಿಚಯ ಜ್ಞಾಪಕ ಇದೆ ಅನಿಸುತ್ತೆ. ದಯಾಳ್ ಸರ್ ತುಂಬ ಥ್ಯಾಂಕ್ಸ್. ಲಾಸ್ಟಲ್ಲಿ ನೀವು ಬಂದು ನಮ್ಮ ಮೂವಿನ ರಿಲೀಸ್ ಮಾಡ್ಕೊಡ್ತಿದ್ದೀರಾ, ಅದು ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಯ್ ಎಲ್ಲರಿಗೂ. ನಾನು ಸತೀಶ್ ರಾಜನ್. ನಾನು ಈ ಫಿಲಮಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದೀನಿ ವಿಕ್ರಮ್ ಅವ್ರ ಜೊತೆ. ಲೈಕ್ ವಿಕ್ರಮ್ ಅವರೇ ಫಸ್ಟು ಬಂದ್ಬಿಟ್ಟು ಇನಿಷಿಯಲಿ ಶೂಟ್ ಮಾಡಿದ್ದು. ರವಿ ಕಿರಣ್ ಬಂದ್ಬಿಟ್ಟು ನಮಗೆ IBM ಇಂದ ಪರಿಚಯ. ನಾನು ಆ್ಯಕ್ಚುಲಿ IBM ಬಿಟ್ಬಿಟ್ಟು ಫಿಲಮಾಗೂ ಮಾಡಬೇಕು ಅಂದ್ಬಿಟ್ಟು ಕ್ಯಾಮ್ರಾಮನ್ ಆಗಿ ಬಂದೆ. ಅವ್ರಿನ ಕೆಲಸನೂ ಮಾಡಿಕೊಂಡು ಫಿಲಮು ಮಾಡ್ತಾಯಿದ್ದಾರೆ. ಅವರಷ್ಟು ಕೆಪಾಸಿಟಿ ನಮಗಿಲ್ಲ, ಕಮ್ಮಿ ಇದೆ. ಸೊ ಬಟ್ ಈ ಫಿಲಮ್ ಕಪಟಿ ಬಂದ್ಬಿಟ್ಟು ನಾನು ಮುಂಚೆ ಕಂಟೆಂಟಾಗಿ ಕೇಳಿದ್ದೆ. ಅದಾದಮೇಲೆ ಬಂದ್ಬಿಟ್ಟು ಒಂದು ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಹಂಗಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಶೂಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ವಿಕ್ರಮ್ ಅವ್ರ ಬಗ್ಗೆ ಹೇಳಿದ್ರು. ಆ್ಯಂಡ್ ಫುಟೇಜನ್ನು ತೋರಿಸಿದ್ರು, ಸಖತ್ತಾಗಿ ಶೂಟ್ ಮಾಡಿದ್ರು ಇವರು. ಆ್ಯಕ್ಚುಲಿ ಇವರೇ ಕ್ಯಾಮ್ರಾಮನ್ ಆಗ್ಬೋದು, ತುಂಬ ಪ್ರೊಫೆಷ್ನಲಾಗಿ ಶೂಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿ ಮುಗಿಸ್ದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ರವಿ ಆ್ಯಂಡ್ ಚೇತನ್ ಅವ್ರಿಗೆ. ಥ್ಯಾಂಕ್ ಯು ಸರ್ ಫಾರ್ ಟೇಕಿಂಗ್ ಮೀ ಆಸ್ ಕ್ಯಾಮ್ರಾಮನ್. ಆ್ಯಂಡ್ ಈ ಫಿಲಮ್ ಕಂಟೆಂಟ್ ಬಗ್ಗೆ ಹೇಳ್ಬೇಕಾದ್ರೆ ಇದರಲ್ಲಿರೋ ಒಂದು ಪಾಯಿಂಟ್ನ ತಗೊಂಡು ಬಂದ್ಬಿಟ್ಟು ಅದನ್ನು ಡೀಪಾಗಿ ಅನಲೈಸ್ ಮಾಡಿದ್ದಾರೆ. ಲೈಕ್ ಡಾರ್ಕ್ ವೆಬ್, ಅದೇ ಎಲ್ಲರೂ ಹೇಳೋ ಥರ. ಆ್ಯಂಡ್ ಡಾರ್ಕ್ ವೆಬ್ಬಲ್ಲಿ ಯೂಸ್ ಮಾಡಿಕೊಂಡು ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು ಬಂದ್ಬಿಟ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ದಟ್ ಹಾಲಿವುಡ್ ಸ್ಟೈಲ್ ಆಫ್ ಮೇಕಿಂಗ್. ಅದನ್ನು ಬಂದ್ಬಿಟ್ಟು ತುಂಬ ನೀಟಾಗಿ ಮಾಡ್ತಾ ಇರ್ತಾರೆ. ಫಾರ್ ಆನ್ ಐಡಿಯಾ ಬಂದ್ಬಿಟ್ಟು ನಾನು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದಾಗ ರವಿನೂ ಶಾರ್ಟ್ ಫಿಲಮ್ ಮಾಡ್ತಾಯಿದ್ರು. ಬಟ್ ಆವಾಗಲೇ ಅವ್ರು ಸಖತ್ತಾಗಿ ಮಾಡ್ತಾಯಿದ್ರು, ನಾನು ಸ್ವಲ್ಪ ಆವ್ರೇಜಾಗಿ ಮಾಡ್ತಾಯಿದ್ದೆ. ಸೊ ಆವಾಗಲಿಂದ ನನಗೆ ಅವ್ರ ಜೊತೆ ಕೊಲಾಬ್ರೇಟ್ ಆಗಬೇಕು, ವರ್ಕ್ ಆಗಬೇಕು ಅಂತೆಲ್ಲ ಇಂಟ್ರೆಸ್ಟ್ ಇತ್ತು. ಇನ್ನೊಂದು ಫಿಲಮು ಮಾಡಿದ್ರು 3 BHK ಅಂತ. ಅದರಲ್ಲೂ ನಾನು ವರ್ಕ್ ಮಾಡೋಣ ಅಂತೆಲ್ಲ ಟ್ರೈ ಮಾಡಿದೆ. ಬಟ್ ಅವ್ರದ್ದು ಸ್ಕೆಡ್ಯೂಲೆಲ್ಲ ನನ್ನ ಜೊತೆ ಆ ಥರ ವರ್ಕ್ ಆಗಿಲ್ಲ. ಆ್ಯಂಡ್ ಈ ಫಿಲಮ್ನ ಆದಷ್ಟು ಚೆನ್ನಾಗಿ ತೆಗಿಯೋಕ್ಕೆ ಹಾಗೆ ನಾನು ತುಂಬ ಜಾಗದಲ್ಲಿ ಹೇಳೋ ಥರ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಫಿಲಮು. ಕಷ್ಟಪಟ್ಟು ಮಾಡಿದ್ದೀವಿ ಅಂತ ನೋಡಬೇಡಿ, ಇಷ್ಟಪಟ್ಟು ಮಾಡಿದ್ದೀವಿ ಅಂತ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬೋತ್ ಆಫ್ ಯು. ಥ್ಯಾಂಕ್ ಯು. ಮೊದಲನೇದಾಗಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಹಾಗೂ ಮಂಜು ಸರ್ ಆಗಿರ್ಬೋದು, ರಮೇಶ್ ಸರ್, ಅವಿನಾಶ್ ಸರ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಆರ್ಟಿಸ್ಟ್ ಆಗಲಿ ನಮ್ಮ ಟೆಕ್ನಿಷಿಯನ್ಗೆಲ್ಲ ಅಭಿನಂದನೆಗಳು ಹೇಳ್ತಾ ನಮ್ಮ ಮಾತು ಶುರು ಮಾಡ್ತೀನಿ. ಇಷ್ಟೋ ತನಕ ಎಷ್ಟೋ ಒಂದು ಡಾರ್ಕ್ ವೆಬ್ ಟೆಕ್ನಿಕಲ್ ವಿಚಾರಗಳು ತುಂಬ ತಿಳ್ಕೊಂಡ್ವಿ. ಆದರೆ ಇವಾಗ ನಾನು ಕೆಲವೊಂದು ಅದನ್ನು ಮೀರಿ ಕೆಲವೊಂದು ವಿಚಾರಗಳನ್ನ ಹೇಳಕ್ಕೆ ಹೋಗ್ತೀನಿ. ಮೊದಲನೇದಾಗಿ ಇವಾಗ ಆಲ್ರೆಡಿ ನೀವೇನು ಗ್ಯಾದರ್ ಆಗಿದ್ದಾರೆ ಈ ಸೀಟಲ್ಲಿ, ಆಲ್ಮೋಸ್ಟ್ ಎವ್ರಿ ವೀಕ್ ಅರೌಂಡ್ 10 ಸಿನಿಮಾ ಬರುತ್ತೆ. ಮಂತ್ಲಿ ನಾವು ಅರೌಂಡ್ 40 ಸಿನಿಮಾ, ಬರೀ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಬೇರೆ ಲ್ಯಾಂಗ್ವೇಜ್ ಬಿಟ್ಟು 40 ಸಿನಿಮಾ ನಾವು ಒಂದು ತಿಂಗಳಿಗೆ ನೋಡ್ತೀವಿ. ಈ 40 ಸಿನಿಮಾದಲ್ಲಿ ಮೊದಲನೇದಾಗಿ ನನ್ನ ಪ್ರಶ್ನೆ, ಕಪಟಿ ಯಾಕೆ ನೋಡಬೇಕು? ಕಪಟಿಲಿ ಏನಿದೆ? ಈ ಸಿನಿಮಾ ನಾನು ಇವಾಗ ಒಂದು 100 ರೂಪೀಸ್ ಸ್ಪೆಂಡ್ ಮಾಡಿ ಬಂದು ನೋಡ್ತಾ ಇದ್ದೀನಿ ಅಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್? ಅದು ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ 2 ಆ್ಯಂಗಲಲ್ಲಿ ಹೇಳ್ತೀನಿ. ಒಂದು, ಇವಾಗ ತುಂಬ ವಿಚಾರಗಳೆಲ್ಲರೂ ಮಾತಾಡಿದ್ದು ಹೆಂಗಿತ್ತು ಅಂದರೆ ಟೆಕ್ನಿಕಲ್ ಅಂದರೆ ಯಾವುದೋ ಒಂದು ಈ ಥರ ಒಂದು ಫ್ರಾಡ್ ಆಗುತ್ತೆ, ಈ ಥರ ಸ್ಕ್ಯಾಮ್ ಆಗುತ್ತೆ. ಆದರೆ ನಾವು ಲೇಮ್ಯಾನ್, ಕಾಮನ್ ಮ್ಯಾನ್ ಆಗಿ ನಾವು ನೋಡ್ಬೇಕಾದ್ರೆ ಹೇಗಿರುತ್ತೆ ನಮ್ಮ ಹತ್ರ, ನಮಗೆ ಬರೀ ಮೊಬೈಲ್ ಗೊತ್ತಷ್ಟೇ. ಆ ಮೊಬೈಲ್ ಒಳಗೆ ಹಿಂದೆ ಏನು ಬ್ಯಾಕ್ಗ್ರೌಂಡಲ್ಲಿ ಏನು ರನ್ ಆಗುತ್ತೆ ಅದು ನಮಗೆ ಬೇಕಾಗೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಆ ಥರ ಆಡಿಯನ್ಸ್ ಹೇಳ್ಬೇಕು ಅಂದರೆ ನನ್ನ ಸಿನಿಮಾದಲ್ಲಿರೋ 3 ಕ್ಯಾರೆಕ್ಟ್ರೂ ಇದೇ ಲೆವೆಲಲ್ಲಿ ಇರ್ತಾರೆ. ಅಂದರೆ ಒಂದು ಕ್ಯಾರೆಕ್ಟರ್ ಬಂದು ಚಕ್ರಿ ಅಂತ ಏನು ಕರಿತೀನಿ, ಇವರು ಕ್ಯಾಬ್ ಡ್ರೈವರ್ ಆಗಿರ್ತಾನೆ.
ಇನ್ನೊಂದು ಕ್ಯಾರೆಕ್ಟರ್ ಬಂದು ಮೆಡಿಕಲ್ ಓದಿರೋ ಸ್ಟೂಡೆಂಟ್ ಆಗಿರ್ತಾನೆ. ಅದೇ ರೀತಿ ಹೀರೋಯಿನ್ ಬಂದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ತಾನೆ. ಇಲ್ಲೆಲ್ಲೂ ಟೆಕ್ನಿಕಲ್ ಇಲ್ಲ. ನಾನು ಯೂಸ್ ಮಾಡ್ತಾ ಇರೋ ಒಂದು ಟೆಕ್ನಿಕ್ಕು ಏನು ಡಾರ್ಕ್ ವೆಬ್, ಡಾರ್ಕ್ ನೆಟ್ ಅಂತ ಏನು ಕರಿತೀವಿ, ಈ ಒಂದು ಟೆಕ್ನಿಕಲನ್ನು ಇದ್ರ ಜೊತೆಗೆ ಬ್ಲೆಂಡ್ ಮಾಡ್ತಾ ಇದೀವಿ ಅಷ್ಟೇ. ಯಾಕಂದರೆ ನನಗೆ ಒಂದು ಭಯ ಶುರು ಆಗ್ಬಿಡ್ತು, ಯಾವಾಗ ಎಲ್ಲ ಮಾತಾಡ್ತಾ ಇದ್ದಾರೆ ಆಡಿಯನ್ಸ್ ಅನ್ಕೋಬೋದು ಇದೇನಪ್ಪ ಇದು ಕಂಪ್ಲೀಟ್ಲಿ ಟೆಕ್ನಿಕಲ್, ನಮಗೆ ಅರ್ಥ ಆಗಲ್ಲ. ಇದರಲ್ಲಿ ನಾನು ಎಲ್ಲದೂ ಬ್ಲೆಂಡ್ ಮಾಡ್ತಾ ಇದ್ದೀನಿ, ನಮ್ಮ ಆಡಿಯನ್ಸಿಗೆ ಯಾವ ರೀತಿ ಬೇಕು ಅನ್ನೋ ಥರ ಕೊಡ್ತಾ ಇದ್ದೀವಿ. ಸೊ ವಿಡಿಯೋಸ್ ನೋಡಿರ್ತೀರ. ಸೊ ಈ ರೀತಿ ನಾವಿನ್ನೂ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ, ನಮ್ಮ ಕಡೆಯಿಂದ ಸೋಷಿಯಲ್ಗೆ ಏನೇನು ಇನ್ಫಾರ್ಮೇಷನ್ ಪಾಸ್ ಮಾಡ್ಬೋದು ಅದನ್ನು ಈ ರಿಲೀಸ್ ಆಗೋ ತನಕ, ರಿಲೀಸ್ ಆದಮೇಲೂ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಅಂದರೆ ಚೇತನ್ ಹೇಳಿರೋ ಥರ ದಿಸ್ ಈಸ್ ನಾಟ್ ನಾನು IT ರಿಲೇಟೆಡು ಅಥವಾ ಅವ್ರಿಗೆ ಮಾತ್ರ, ಅಥವಾ ಇದು ಯಾರೋ ಹೇಳ್ತಿದ್ರು ಇದು ಬರೀ A ಕ್ಲಾಸ್ ಅವರಿಗೆ ಅಂತಲ್ಲ. ಯಾಕಂದರೆ ಕ್ಯಾರೆಕ್ಟರ್ಸ್ ಕೂಡ ವೆರಿ ಕಾಮನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ರಿಲೇಟ್ ಆಗುವಂಥ ಕಥೆನೇ ಇದು ಕಬಡ್ಡಿ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಈಗ ಡಾರ್ಕ್ ನೆಟ್ ಬಂದಿದೆ, ಟೆಕ್ನಾಲಜಿ ಆಗಿದೆ, ಇಷ್ಟೊಂದೆಲ್ಲ ಆಗ್ತಿದೆ. ಆದರೆ ಇದು ಯಾಕೆ ಈಗ ಮಾತ್ರ ನಮ್ಮೆಲ್ಲರಿಗೂ ಇನ್ಫ್ಲುಯೆನ್ಸ್ ಆಗಿ ತುಂಬ ಎಫೆಕ್ಟ್ ಆಗ್ತಿದೆ ಅಂದರೆ ಅದ್ರದ್ದು ರೂಟ್ ಕ್ರಾಸ್ ಏನು ಅಂತ ನಾವು ಮಾತಾಡ್ತಾ ಹೋದರೆ ನನಗನ್ಸಿದ್ದು ಇಟ್ ವಿಲ್ ಅಗೇನ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಪಾಸ್ಟ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾಲಿ ಮೇನ್ ಲೀಡ್ ಇದ್ದರು. ಶಿ ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಲೈಕ್ ಡಿಪ್ರೆಷನ್, ಆಂಗ್ಸೈಟಿ. ಈ ಸಿನಿಮಾಲಿ ಆ ರೀತಿ ರಿಲೇಷನ್ಶಿಪ್ಸು, ವ್ಯಾಲ್ಯೂಸ್ಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಲೈಕ್ ಗ್ರೀಡಿ ಆದರೆ ಹೇಗಿರುತ್ತೆ, ಗ್ರೀಡಿ ಓವರ್ಕಮ್ ಮಾಡೋದು ಹೇಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗಿನ ಟುಡೇಸ್ ಟ್ರೆಂಡ್ ನಮ್ಮ ಲೈಫಲ್ಲೆಲ್ಲ ಹೇಗಿದೆ ಅಂದರೆ ವಿ ಆರ್ ಆಲ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಅಂದರೆ ಈಗ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 4 ಜನ ಇರ್ಬೋದು, ಒಂದು 5 ಜನ ಇರ್ಬೋದು. ಸೊ ಅದರಲ್ಲಿ ಒಬ್ಬರು ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ಅಥವಾ ಸ್ಯಾಡ್ ಆಗಿದ್ದಾರೆ ಅಂದರೆ ವಿ ಡೋಂಟ್ ಹ್ಯಾವ್ ಇನ್ನೊಬ್ರು ಬಂದು ಅವರನ್ನು ಕೂತು ಮಾತಾಡ್ಸೋಷ್ಟು ಟೈಮ್ ಇಲ್ಲ. ಒಂದು ಲಂಚಲ್ಲಾಗಲಿ ಡಿನ್ನರಲ್ಲಾಗಲಿ, ಇದೇ ನೀವೊಂದು 20 ವರ್ಷ 10 ವರ್ಷದ ಹಿಂದೆ ಆದರೆ ಮನೆ ತುಂಬ ಜನ ಇರೋರು, ಒಂದು ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ. ಈಗ ಒಂದ್ಸರಿ ನಾವು ಬೇರೆ ಥರ ಮಾತಾಡಿದ್ರೆ ಯಾರೋ ಒಬ್ರು ಕಣ್ಣಿಡ್ದು ಅವ್ರು ಬಂದು ಮಾತಾಡ್ಸೋರು, ಏನಕ್ಕೆ ಸಪ್ಪಗಿದೆಯಾ, ಏನಕ್ಕೆ ಮಾತಾಡ್ತಿಲ್ಲ ಅಂತ. ಸೊ ಈಗ ಆ ಥರ ಕೇಳೋ ಜನರಿಲ್ಲ ಮನೇಲಿ. ಸೊ ಇದೇನಾಗುತ್ತೆ, ಮನಸ್ಸಲ್ಲೇ ಇದ್ದಿದ್ದು ಇದೇ ರೀತಿ ಅದು ಬಿಲ್ಡ್ ಆಗ್ತಾ ಡಿಪ್ರೆಷನ್ ಆಗುತ್ತೆ. ಈ ಡಿಪ್ರೆಷನಿಗೆ ಬರೋರು ಅವರ ಸ್ಯಾಟಿಸ್ಫ್ಯಾಕ್ಷನ್ನು, ಅವ್ರ ಗಿಲ್ಟನ್ನು, ಪ್ಲೆಷರ್ ಕ್ರಿಯೇಟ್ ಮಾಡ್ಕೊಳಕ್ಕೋಸ್ಕರ ಹೊಸ್ದಾಗಿ ಏನಾದರೂ ನೋಡೋಣ, ಹೊಸ್ದಾಗಿ ಏನಾದರೂ ಮಾಡೋಣ ಅಂತ ರೂಟ್ ಕಂಡುಹಿಡಿಯೋಕ್ಕೆ ಹೋದಾಗ ಅವರೆಲ್ಲ ಈ ಥರ ಡಾರ್ಕ್ ನೆಟ್ ಕಡೆ ಹೋಗೋದು, ಅದರಲ್ಲಿರೋದನ್ನು ಎಕ್ಸ್ಪ್ಲೋರ್ ಮಾಡೋದು, ಇಲ್ಲ ಬೇರೆಯವ್ರಿಗೆ ಏನಾದರೂ ಕಷ್ಟ ಕೊಡೋಣ, ಅದರಿಂದ ಸ್ವಲ್ಪ ಅಂದರೆ ಆ ರೀತಿ ಒಂದು ಸೈಕ್ಯಾಟಿಕ್ ಬಿಹೇವಿಯರಿಗೆ ಒಳಗಾಗ್ತಾರೆ. ಸೊ ಇದನ್ನೆಲ್ಲದನ್ನು ರಿಲೇಟ್ ಮಾಡಿ ಹ್ಯೂಮನ್ ವ್ಯಾಲ್ಯೂಸನ್ನೆಲ್ಲ ಟಚ್ ಮಾಡಿ ಒಂದು ಸಿಂಪಲ್ಲಾಗಿ ಮಾಡಿರೋವಂಥ ಕಥೆನೇ ಇದು ಕಬಡ್ಡಿ. ಸೊ ಮಾರ್ಚ್ 7th ನಿಮ್ಮ ಮುಂದೆ ತರ್ತಿದ್ದೀವಿ. ಐ ಆಮ್ ಶ್ಯೂರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ಐ ಜಸ್ಟ್ ಟಾಕ್ ಅಬೌಟ್ ಇವಾಗ ಯಾ ಪ್ಲೀಸ್. ಹೌದು, ಅದೇ ಸರ್. ಇವಾಗ ನಾವು ಸಂದೇಶ್ ಅವ್ರು ಹೇಳಿರೋ ಥರ ನಾನು ಒಂದು ಮಾತ್ರ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಬಟ್ ನೀವು ಹೇಳಿದ ಥರ ಈ ಟೆಕ್ನಾಲಜಿ ಒಳಗೆ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ ಶುರು ಮಾಡಿಬಿಡ್ತೀನಿ ಸರ್. ಎಕ್ಸಾಂಪಲ್ ಇವಾಗ ಅವಾಗ ಹೆಂಗಿತ್ತು ಸರ್ ಪ್ರೋಸೆಸ್ ಹೆಂಗಿತ್ತು ಅಂದರೆ, ಒಂದು ಗಂಡು ಹೆಣ್ಣು ವರ ನೋಡ್ಬೇಕಂದ್ರೆ ಅದಕ್ಕೊಂದು ಅವ್ರಿಗೆ ತಿಳಿದಿರೋರು ಇವ್ರಿಗೆ ತಿಳಿದಿರೋರು ಎಲ್ಲಾದರೂ ಒಂದು ಕಡೆ ಫಂಕ್ಷನಲ್ಲಿ ಮೀಟ್ ಆಗಿ ನನಗೆ ಮಗಳಿದ್ದಾಳೆ, ನನಗೆ ಮಗ ಇದ್ದಾನೆ, ಮ್ಯಾಚ್ ಮಾಡೋಣ ಅನ್ನೋ ಥರ ಇತ್ತು. ಇವಾಗ ಆ ಥರ ಇಲ್ಲ, ಎಲ್ಲ ಮೆಟ್ರಿಮೋನಿಯಮ್ ಅಂತ ಬಂತು. ಇವಾಗೆಲ್ಲ ದೊಡ್ಡವರೆಲ್ಲ ನೋಡೋದೇ ಬೇಡ, ಇವರೇ ಇರ್ತಾರೆ, ಇವ್ರು ಯಾವ್ದಾರು ಒಂದು ಮೆಟ್ರಿಮೋನಿಯಲ್ಲಿ ಲಾಗಿನ್ ಆಗ್ತಾರೆ, ಅಲ್ಲಿ ಯಾರೋ ಹುಡುಗ ಚೆನ್ನಾಗಿರ್ತಾನೆ, ಹುಡುಗಿ ಚೆನ್ನಾಗಿರ್ತಾನೆ ಅಂತ ಶುರು ಮಾಡ್ತಾರೆ. ಇದಕ್ಕೆ ಅಂತಲೇ ಒಂದು ಇವಾಗ ಫ್ರಾಡ್ ಏನಂತ ಕರೀತಾರೆ ಸರ್, ಡೀಪ್ ಫೇಕ್ ಅಂತ ಒಂದು ಫ್ರಾಡ್ ಇದೆ ಸರ್. ಅದಕ್ಕೆ ಆ ಡೀಪ್ ಫೇಕಲ್ಲಿ ಹೆಂಗಿದೆ ಅಂತ ಗೊತ್ತಾ ಸರ್, ಇವಾಗ ಲಾಗಿನ್ ಆಗ್ತಾರೆ, ನೋಡ್ತಾರೆ, ಆ ಕಡೆಯಿಂದ ಯಾರೋ ಒಬ್ಬ ಹ್ಯಾಕ್ ಮಾಡಿರ್ತಾನೆ, ಇಲ್ಲಾಂದರೆ ಡಮ್ಮಿ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಾನೆ. ಆ ಡಮ್ಮಿ ಪ್ರೊಫೈಲಲ್ಲಿ ಏನಿರುತ್ತೆ ಅಂದರೆ, ಯಾವುದೋ ಒಂದು ಹುಡುಗಿಗೆ ಇವಾಗಿರೋ ಯೂತ್ಗೆ ಏನು ಬೇಕು, ಎಲ್ಲದೂ ಈಸಿಯಾಗಿ ಬೇಕು. ಅಲ್ಲಿರೋ ಒಂದು ಹುಡುಗಿ ಹತ್ರ ಮಾತಾಡಿಸ್ತಾನೆ, ಒಂದು ಚೆನ್ನಾಗಿರೋ ಹುಡುಗಿ ಹತ್ರ ಮಾತಾಡಿಸ್ತಾನೆ, ಅದರ ರಿಯಾಲಿಟಿ ಅದಿರಲ್ಲ. ಹುಡುಗಿ ಹತ್ರ ಮಾತಾಡಿಸ್ತಾ ಕೆಲವೊಂದು ಪ್ರೈವೇಸಿ ವೀಡಿಯೋಸ್ ಎಲ್ಲ ಶೇರ್ ಮಾಡೋ ಥರ ಮಾತಾಡ್ತಾರೆ. ಮಾಡಿದ ತಕ್ಷಣವೇ ಆಪೋಸಿಟಿಂದ ಬೇರೆ ಥರ ಕಾಲ್ ಬಂದು ಇವನಿಗೆ ಆಲ್ರೆಡಿ ಥ್ರೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಥ್ರೆಟ್ ಮಾಡೋಕ್ಕೆ ಶುರು ಮಾಡಿ ಓಕೆ ಲವ್ ಹಂಗೆಲ್ಲ ಮೀಟ್ ಮಾಡೋಕ್ಕೆ ಒಂದು ಜಾಗಕ್ಕೆ ಬರೋಕ್ಕೆ ಹೇಳ್ತಾರೆ, ಸೆಟಲ್ಮೆಂಟ್ ಅಂತ. ಆ ಸೆಟಲ್ಮೆಂಟಿಗೆ ಬಂದಾಗ ಅವ್ರನ್ನೆಲ್ಲ ರಾಬ್ ಮಾಡಿ ದೇ ವಿಲ್ ಹಿಟ್ ಆ್ಯಂಡ್ ದೇ ವಿಲ್ ಜಸ್ಟ್ ಇಫ್ ಪಾಸಿಬಲ್ ಕಿಲ್, ಆ ಥರ ಏನೇನೋ ಆಗ್ತಾರೆ ಸರ್. ಅಂದರೆ ಈ ಎಕ್ಸಾಂಪಲ್ ಇದು ಒನ್ ಆಫ್ ದಿ ಎಕ್ಸಾಂಪಲ್ ಸರ್. ಅದೇ ಥರನೇ ನೀವು ಹೇಳಿದ ಥರನೇ ಈ ಪೈರಸಿ ಅನ್ನೋದು ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಟ್ ವಿ ಆರ್ ಆಲ್ ಹ್ಯಾವಿಂಗ್.
ಸೊ ಈ ಅಲರ್ಟಿಂದ ಪ್ರಾಬ್ಲಿ ವಾಟ್ ಎವರ್ ವಿ ಹ್ಯಾವ್ ಟು ಟೇಕ್ ಇಟ್ ಫ್ಯೂಚರಲ್ಲಿ. ಅದಕ್ಕೆ ನಾನು ಇವಾಗ ತೋರಿಸಿರೋ ಒಂದು 3-4 ವಿಡಿಯೋ ಏನು ಮಾಡಿದ್ವಿ, ಅದರಲ್ಲಿ ನಾವು ಇಶ್ಯೂನು ಹೇಳ್ತಾ ಇದ್ವಿ, ಅದ್ರ ಜೊತೆಗೆ ಸೊಲ್ಯೂಷನ್ ಹೇಳ್ತಾ ಹೋಗ್ತಾ ಇದ್ವಿ. ನೀನು ಇರಬೇಕಂದ್ರೆ ಏನು ಮಾಡಬೇಕು, ಇದೇ ಥರನೇ ನಾನು ಒಂದು 15 ವಿಡಿಯೋನೂ ಇದೆ. ಅದರೊಳಗೆ ನೀವು ಹೇಳಿರೋ ಒಂದು ಪೈರಸಿ ಅನ್ನೋ ಪಾರ್ಟನ್ನು ಒಂದು ಸಣ್ಣ ವಿಡಿಯೋಗೆ ನಾನು ತರ್ತಾ ಇದ್ದೀನಿ ಸರ್. ಇದನ್ನೆಲ್ಲದು ನಾನು ಒಂದೇ ಸಿನಿಮಾದಲ್ಲಿ ತರಲಿಲ್ಲ, ಸಿನಿಮಾದಲ್ಲಿ ಒಂದೇ ಒಂದು ಪಾರ್ಟ್ ತರ್ತಾ ಇದ್ದೀನಿ. ಬಟ್ ಇದನ್ನೆಲ್ಲದು ಅಟ್ಲೀಸ್ಟ್ ಅವೇರ್ನೆಸ್ ಅಂತ ಬಿಡ್ತಾ ಇದ್ದೀನಿ ಸರ್. ಟ್ರೂ ಸರ್. ಬಟ್ ಒನ್ ಆಫ್ ದಿ ಗುಡ್ ಪಾರ್ಟ್ ಈಸ್ ಇದಕ್ಕೆ ನಮಗೆ ಸೈಬರ್ ಟೀಮಿಂದನೂ ಪೊಲೀಸ್ ಟೀಮಿಂದನೂ ಒಂದು ಸಪೋರ್ಟ್ ಅಂತ ಬಂದಿದೆ. ಅವರು 1-2-3 ನಮ್ಮ ಜೊತೆಗೆ ಇವತ್ತು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ವೀಡಿಯೋಸ್ಗಳು ಮಾಡಿ ಶೂಟ್ ಮಾಡೋಣ ಅಂತ ಇದ್ದಾರೆ. ಬಟ್ ದಟ್ಸ್ ಗುಡ್. ಐ ಥಿಂಕ್ ಹೊರಗಡೆ ಸೋಷಿಯಲಿಂದನೇ ನಮಗೆ ಅಟ್ಲೀಸ್ಟ್ ಒಂದು ಸಪೋರ್ಟ್ ಸಿಗ್ತಾ ಇದೆ. ಪ್ರಾಬ್ಲಿ ಆ್ಯಸ್ ಯು ಸೆಡ್ ದಟ್ ಇದನ್ನ ಸ್ಟಾಪ್ ಮಾಡೋದು ಇಟ್ ಈಸ್ ಇಂಪಾಸಿಬಲ್, ಬಟ್ ಅಟ್ಲೀಸ್ಟ್ ಲೆಟ್ ವಿ ಬಿ ಅಲರ್ಟ್ ಅವರ್ ಸೆಲ್ಫ್ ಅನ್ನೋದು ಮಾತ್ರನೇ ಮೆಸೇಜ್ ಇರುತ್ತೆ. People, my artist, everybody, but I will thank specially my big brother. And I am not taking him as separate person only. ಯಾಕಂದರೆ ದಯಾಳ್ ಸರಿಗೆ ನಾನು ಸ್ಪೆಷಲಿ ಥ್ಯಾಂಕ್ ಮಾಡಲೇಬೇಕು. ಐ ನೋ ಅದನ್ನ ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂದರೆ ಸಿನಿಮಾ ಮಾಡೋದು ತುಂಬಾ ಈಸಿ. ಒಂದು ಕತೆ ಬರೆಯೋದು, ಅದನ್ನು ಡ್ರೀಮ್ ಪ್ರಕಾರ ಟೀಮ್ ಜೊತೆ ಕೊಲಾಬ್ರೇಟ್ ಮಾಡೋದು, ಅದನ್ನು ಸ್ಕ್ರೀನ್ ಮೇಲೆ ತರೋದೇನಿದೆ, ಈ ಪಾಸ್ಟ್ 15-20 ಡೇಸಿಂದ ಐ ನೋ ಎಷ್ಟು TDS ಜಾಬ್ ಅನ್ನೋದು ನಾನು ದಯಾಳ್ ಸರ್ ಹತ್ರ ಕೂತು ಮಾತಾಡಬೇಕಾದ್ರೆ ಅಥವಾ ಅವ್ರ ಜೊತೆ ಓಡಾಡಬೇಕಾದ್ರೆ ಗೊತ್ತಾಗ್ತಿದೆ. ಅವರು ಇಲ್ಲೇ ಇರ್ತಾರೆ, ಇನ್ನೇನು ಹಿಂಗೆ ಮಾತಾಡ್ತಾ ಇರ್ತಾರೆ, ಒಂದು ಕಾಫಿ ಡೇಯಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ, ರವಿ ಬರ್ತೀನಿ ಅಂತಾರೆ, ಒಂದು 5 ನಿಮಿಷಕ್ಕೆ ನೋಡಿದ್ರೆ ನಮ್ಮ ಸ್ಟುಡಿಯೋಲಿ ಇರ್ತಾರೆ, ಅಲ್ಲಿ ಕರೆಕ್ಷನ್ಸ್ ನಡೀತಾ ಇರುತ್ತೆ. ಈಸ್ 1 ಪರ್ಸನ್. ಅವರೇನು ಬೇರೆಯವ್ರು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಅಂದರೆ ಇದಕ್ಕೆ ಒಬ್ಬರು ಹೇಳ್ತಿದ್ರು ಪ್ರೊಡ್ಯೂಸರ್ ಆಗಿ ಲಾಸ್ಟಲ್ಲಿ ಬಂದರು ಆದರೆ ಬಟ್ ಲಾಸ್ಟಲ್ಲಿ ಬಂದರು ಈಸ್ ಟೇಕಿಂಗ್ ದಿ ಹೋಲ್ ಪ್ರಾಜೆಕ್ಟ್ ಇನ್ ದಿ ರೈಟ್ ಡೈರೆಕ್ಷನ್. ಎಲ್ಲದರಲ್ಲೂ ನಮಗೆ ಸಪೋರ್ಟ್ ಮಾಡಿ ಈಸ್ ಟೇಕಿಂಗ್ ದಿ ಪ್ರಾಜೆಕ್ಟ್ ಇನ್ ದಿ ವೆರಿ ರೈಟ್ ಡೈರೆಕ್ಷನ್. ಸೊ ಐ ಸ್ಪೆಷಲಿ ಥ್ಯಾಂಕ್ ಹಿಮ್ ಫಾರ್ ಬೀಯಿಂಗ್ ಸಚ್ ಅ ಪವರ್ ಆ್ಯಂಡ್ ಸಪೋರ್ಟ್ ಟು ಅಸ್. ಥ್ಯಾಂಕ್ ಯು. ಲಾಸ್ಟಾಗಿ ಬಂದು ಲೇಟೆಸ್ಟಾಗಿ ಬಂದಿದ್ದಾರೆ, ನಮ್ಗೆ ಹೇಳ್ಬೋದು ಥರ ಹೇಳಿ. ಹಂಗೆ ಥ್ಯಾಂಕ್ ಯು ಸರ್.